ಸಂಭ್ರಮಿಸೋ ಕಲಾ ಲೋಕ, ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠ ಶಾಲೆ. ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. Luxco presents Mahanati, co-powered by Gold Winner, Ramraj Dhoti Shirts, special partners Sparsh Masala, Sudarshan Family Store, Sri Sai Gold Palace, Hudson Kurt, Gold Buying Partner, White Gold, Digital Streaming Partner, ZEE5. ಮೊದಲನೇದಾಗಿ ನಮ್ಮ ಕಿರುತೆರೆ ಹೊಚ್ಚ ಹೊಸ ಪ್ರಯತ್ನವನ್ನ ಇಡೀ ಕರ್ನಾಟಕ ತುಂಬು ಪ್ರೀತಿಯಿಂದ ಸ್ವಾಗತ ಮಾಡ್ಕೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಆ ಖುಷಿನ ಮುಂದುವರ್ಸೋಣ. ನಮ್ಮ ಪ್ರೀತಿಯ ಜಡ್ಜಸ್ ಅನ್ನ ವೆಲ್ಕಮ್ ಮಾಡೋಣ. ಮರಳಿ ಮನಸ್ಸಾಗಿದೆ ಅಂತ ಮರಳಿ ಮರಳಿ ಯುವಕರ ಮನಸ್ಸನ್ನ ದೋಚೋ ದಿಲ್ ಪಸಂದ್, ಬ್ಯೂಟಿಫುಲ್ ಅಂಡ್ ಗ್ಲಾಮರಸ್ ನಿಶ್ವಿಕಾ. ಹೋಗಕ್ ಬಂದವನು ನೋಡ್ತಿದ್ದಂಗೆ ಕಳೆದು ಹೋಗ್ಬಿಟ್ಟೆ. ಆಣೆ ಮಾಡಿ ಹೇಳಿ, ಫಸ್ಟ್ ಡೇ ಫಸ್ಟ್ ಶೋ ಮಹಾನಟಿ ರೆಸ್ಪಾನ್ಸ್ ಹೆಂಗಿತ್ತು? ಆಣೆ ಮಾಡಿ ಹೇಳ್ತೀನಿ, ಫಸ್ಟ್ ಡೇ ರೆಸ್ಪಾನ್ಸ್ ನಾನು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಪ್ರೀತಿ, ಒಳ್ಳೆ ಫೀಡ್ಬ್ಯಾಕ್ ಸಿಕ್ತು. ಅಂಡ್ ಎಲ್ರೂ ಬಾಯಲ್ಲಿ ಬರ್ತಾ ಇದ್ದಿದ್ದು ಜಾಸ್ತಿ ಒಂದೇನೆ, ಎಂತ ಒಳ್ಳೆ ಕಾನ್ಸೆಪ್ಟ್ ಮಹಾನಟಿ ಅನ್ನೋದು, ಎಂತ ಒಳ್ಳೆ ಕಾನ್ಸೆಪ್ಟ್, ಎಷ್ಟು ಒಳ್ಳೆ ಥಾಟ್ ಅಂತ. ಸೊ ಈ ಹೊಸ ಥಾಟ್ಗೆ ನಾವೊಂದು ಹೊಸ ಜಡ್ಜ್ ಬಂದಿರೋದು ಇನ್ನ ಖುಷಿ. ನೀವು ಫಸ್ಟ್ ಟೈಮ್ ಜಡ್ಜ್ ಆಗಿದ್ರು ಕೂಡ ಬಹಳ ಬ್ಯಾಲೆನ್ಸ್ ಆಗಿ ಮೆಚೂರ್ ಆಗಿ ಮಾತಾಡ್ತಿದ್ದೀರ ಅಂತ ತುಂಬಾ ಜನ ಹೇಳ್ತಾ ಇದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಒಬ್ಬ ತರುಣನನ್ನು ತರುಣಿ ವೆಲ್ಕಮ್ ಮಾಡ್ತಾ ಇದ್ದಾರೆ. 1000 ಮಚ್ಚು 100 ಕಡೆ ತಯಾರಾದ್ರೂ ಕೂಡ ಅದರಲ್ಲಿ ತಾನ್ ಮಾಡಿದಂತಹ ಮಚ್ಚು ಯಾವುದು ಅಂತ ಗುರ್ತು ಹಿಡಿಯೋನೆ ಲೀಡರ್. ಸೊ ಬ್ಲಾಕ್ ಬಸ್ಟರ್ ಟ್ರೆಂಡ್ ಸೆಟ್ಟರ್ ತರುಣ್ ಸುದೇಶ್. ನಿಮ್ಗೆ ಹೇಗಿತ್ತು ಮೆಗಾ ಆಡಿಷನ್ ರೆಸ್ಪಾನ್ಸ್? ಅಮೇಸಿಂಗ್ ಆಗಿತ್ತು. ಅಂದ್ರೆ ಎಲ್ಲಾರು ತುಂಬಾ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ರು ಏನಿರುತ್ತೆ ಇದು. ಯಾಕಂದ್ರೆ ಈ ಫಾರ್ಮೆಟ್ ಫಸ್ಟ್ ಟೈಮ್ ಆಯ್ತಲ್ವಾ ಇಲ್ಲಿ ಕನ್ನಡ ಟೆಲಿವಿಷನ್ ಹಿಸ್ಟ್ರಿನಲ್ಲಿ ನನ್ಗೆ ಗೊತ್ತಿದ್ದಂಗೆ ಈ ತರದ ಒಂದು ಫಾರ್ಮೆಟ್ ಯಾವ್ದು ಬಂದಿರ್ಲಿಲ್ಲ. ಸೊ ಎಲ್ಲಾರು ಕ್ಯೂರಿಯಸ್ ಆಗಿದ್ರು. ನನ್ಗೆ ಗೊತ್ತಿರೋ ನನ್ನ ಸರ್ಕಲ್ ಅಲ್ಲಿ ಸಿನಿಮಾದವರಾಗಿರ್ಲಿ ಅಥವಾ ನಾರ್ಮಲ್ ಅವರಾಗಿದ್ರು ಕೂಡ ತುಂಬಾ ಇಂಪ್ರೆಸ್ ಆಗಿದ್ದಾರೆ ವಿತ್ ಫಸ್ಟ್ 2 ಎಪಿಸೋಡ್ಸ್ ನೋಡಿ. ಅಂಡ್ ತುಂಬಾ ಜನ ಹೇಳಿದ್ ನನಗೆ ಏನು ಅಂತಂದ್ರೆ ತುಂಬಾ ಒಳ್ಳೆ ಟ್ಯಾಲೆಂಟ್ಸ್ ಗಳು ಕಾಣಿಸ್ತಾ ಇದೆ ನಮಗೆ. ಸೊ ನಮ್ಗೆ ಮೋಸ್ಟ್ಲಿ ಇವಾಗ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಒಂದು ನಟಿ ಆಗ್ಬೇಕು ಅಂದ್ರೆ ಏನ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ ಅನ್ನೋದು ಈ ಶೋ ಇಂದ ಗೊತ್ತಾಗುತ್ತೆ ಅನ್ನೋದು ಎಲ್ಲರೂ ಅಭಿಪ್ರಾಯ ಪಡ್ತಾ ಇದ್ದಾರೆ. ಮನಸ್ಸೇ ಓ ಮನಸ್ಸೇ ಅಂತ ಎಲ್ಲಾ ವಯಸ್ಸಿನ ಮನಸ್ಸುಗಳನ್ನ ಹಿಡಿದಿಟ್ಟುಕೊಂಡಂತ ಚಿಗುರು ಗೊಂಬೆ, 29 ವರ್ಷ ಚಂದನವನವನ್ನ ಬೆಳಗಿದ ಶ್ರೀಗಂಧದ ಗೊಂಬೆ, ನಮ್ಮ ವೇದಿಕೆಯ ಲೆಜೆಂಡ್ ಮಹಾನಟಿ ಪ್ರೇಮ ಮೇಡಮ್. ಅಂದರೆ ಅಷ್ಟು ಇಂಪ್ಯಾಕ್ಟ್ ಆಗಿದೆ ಎಲ್ಲ ಆಡಿಯನ್ಸ್, ನಮ್ಮ ತಾಯಿಗೆ ಆಗಲಿ ಇವ್ರ ತಾಯಿಗಾಗ್ಲಿ ಎಲ್ಲರಿಗೂ ಇಷ್ಟ ಆಗಿದೆ. ತುಂಬಾ ಖುಷಿ ಆಗ್ತದೆ. ಆಮೇಲೆ ಅಮ್ಮ ಹೇಳ್ತಾ ಇದ್ರು ನೀನ್ ಮಾತು ಕಡಿಮೆ ಯಾಕೆ ಮಾತಾಡ್ತೀಯ? ನನ್ ಮಾತು ಕಡಿಮೆ, ನನ್ ಕೆಲಸ ಜಾಸ್ತಿ. ಬಿಗಿನಿಂಗ್ ಇಂದ ನಾನು ಫ್ರಮ್ ದ ಚೈಲ್ಡ್ಹುಡ್ ನನ್ನ ಮಾತು ತುಂಬಾ ಕಡಿಮೆ. ಈಗ ಮಾತಾಡ್ತಾ ಇದೀನಿ. ಬಟ್ ನೀವೊಂದು ಆಕ್ಟಿಂಗ್ ಮಾಡಿದ್ರಲ್ಲ, ಅದು ಅಮ್ಮಂಗೆ ಇಷ್ಟ ಆಯ್ತಾ? 2 ಹೆಜ್ಜೆ ಮುಂದೆ ಅಲ್ಲ 1 ಹೆಜ್ಜೆ ಅವಳು ಮಾಡಿದ್ರೆ ಇಷ್ಟ ಆಯ್ತು ಅಂತ. ಅಲ್ಲಿ ಅಮ್ಮನ್ಗೆ ಇನ್ನೂ ಗಗನ ಟೇಕ್ ಆಫ್ ಮಾಡ್ಬಿಟ್ರೆ ಗಗನ ಟೇಕ್ ಆಫ್ ಮಾಡಿದ್ರೆ ಖುಷಿ ಆಯ್ತು ನನಗೆ. ಮೇಡಮ್, ನಾನ್ ನಿಮ್ಮನ್ನ ವೆಲ್ಕಮ್ ಮಾಡಿದೆ, ಆದ್ರೆ ನೀವು ಇಫ್ ಯು ಡೋಂಟ್ ಮೈಂಡ್ ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ವಿಶ್ ಮಾಡೋದಕ್ಕೆ ನಿಮ್ಮ ಲವರ್ ಒಬ್ರು ಬಂದಿದ್ದಾರೆ, ಅವ್ರನ್ನ ಕರೆಸ್ಲಿ ಮೇಡಮ್. ಪ್ಲೀಸ್ ಲವರ್, ಪ್ಲೀಸ್ ಗೋ. Please come. ಮೇಡಮ್, ಲವರ್ಗೊಂದು ಎಕ್ಸ್ಪ್ರೆಷನ್ ಮೇಡಮ್. ಮತ್ತೆ ಮತ್ತೆ ಅವನು ಲವರ್ ಬಾಯ್, ಯು ಮಸ್ಟ್ ಲವ್ ಮೀ ಅಂತಿದ್ದಾರೆ. ಐ ಲವ್ ಯು ಟು ಅಂತ ಹೇಳ್ಬಿಡಿ ಮೇಡಮ್. ಐ ಲವ್ ಯು ಟು ತುಂಬಾ ಸಲ ಹೇಳಿದ್ದೀನಿ. ನಮ್ದು ಫ್ರಮ್ ದ ಬಿಗಿನಿಂಗ್ ಇಂದ ಫಸ್ಟ್ ಸಿನಿಮಾ ಇಂದ ಲವ್ ಮಾಡ್ಕೊಂಡು 29 ವರ್ಷ 30 ವರ್ಷ ಆಗಿಲ್ಲೇನು. ಮತ್ತೆ
ಅಷ್ಟವರೆಗೂ ಲವ್ ಮಾಡ್ತಾ ಇದ್ದೀನಿ. ಇನ್ನೂ ಲವ್ ಮಾಡ್ತಾ ಇದ್ದೀನಿ. ಗ್ರೇಟ್ ಅಲ್ವಾ? ಹೌದು. ಲವರ್ ಖುಷಿ ಆಯ್ತೇನಪ್ಪ? ಆಗಿದೆ ಅನ್ಸುತ್ತೆ. ಮೇಡಮ್, ಆ ಲವರ್ ಸ್ವಲ್ಪ ಡೇಂಜರಸ್ ಇದ್ದಾನೆ ಇವತ್ತು. ಇವತ್ತು ಗುಲಾಬಿ ಜೊತೆ ಬಂದಿದ್ದಾನೆ, ನೆಕ್ಸ್ಟ್ ವೀಕ್ ಲಾಂಗ್ ಜೊತೆ ಬಂದ್ರು ಬರ್ಬೋದು. ನಾನ್ ಲಾಂಗ್ ತಗೋತೀನಿ. ಓಹೋ, ನೆಕ್ಸ್ಟ್ ವೀಕ್ ಹಂಗಾರೆ ಮೇಡಮ್ ಕೈಲಿ ಒಂದು ಲಾಂಗ್ ಕೊಟ್ಟೆ ಕೊಡೋಣ ಅಲ್ವಾ ಮಿಸ್ಟರ್ ಲವರ್ ಬಾಯ್? ಹೋಗಿ ಸ್ನಾನ ಮಾಡಿ ಹೋಗಿ. ಹೌದು, ಪ್ಲೀಸ್ ಗೋ. ಈಗ ನಮ್ಮ ಮಾಸ್ಟರ್ ಮೈಂಡ್ ಅನ್ನ ವೆಲ್ಕಮ್ ಮಾಡೋಣ. ಕನ್ನಡ ಬೆಳ್ಳಿತೆರೆಯ ವಿಶ್ವರೂಪ, ರಾಷ್ಟ್ರ ಪ್ರಶಸ್ತಿ ಪಡೆದ ಅತ್ಯುತ್ತಮ ಚಿತ್ರಕಥೆಗಾರ, ದಕ್ಷಿಣ ಭಾರತದ ಪ್ರಬುದ್ಧ ನಟ, ನಮ್ಮ ಮಾಸ್ಟರ್ ಮೈಂಡ್, ಸ್ಪರ್ಧಿಗಳ ಆಪ್ತ ಮಿತ್ರ ಡಾಕ್ಟರ್ ರಮೇಶ್ ಅರವಿಂದ್ ಸರ್. ಮಹಾನಟಿಗೆ ಅದ್ಭುತವಾದಂತ ರೆಸ್ಪಾನ್ಸ್ ಸಿಕ್ಕಿದೆ. ನೀವ್ ಹೇಳುವಂತ ಪ್ರತಿಯೊಂದು ಮಾತು, ಸ್ಪೆಷಲಿ ನಾಳೆ ಇದೆ ಅನ್ನೋ ನಂಬಿಕೆ ಇದೆಯಲ್ಲ ಸರ್, ಪ್ರತಿಯೊಬ್ಬರ ಸ್ಟೇಟಸ್ ಸರ್, ಪ್ರತಿಯೊಬ್ಬರ ಸ್ಟೇಟಸ್. ಸೊ ನಿಮಗ್ ಬಂದಂತ ರೆಸ್ಪಾನ್ಸ್ ಹೇಗಿತ್ತು ಸರ್? ಸೇಮ್ ಥಿಂಗ್. ಅಂದ್ರೆ ಹಲವು ವರ್ಷಗಳಿಂದ ನಾನು ಹೇಳ್ಕೊಂಡ್ ಬರ್ತಾ ಇದ್ದೀನಿ, ನಾಳೆ ಒಂದು ಇದೆ, ಆ ನಂಬಿಕೆನೇ ಜೀವನ ಅಂತ. ಲೈಫ್ ಅಲ್ಲಿ ಬ್ಯೂಟಿ ಏನ್ ಗೊತ್ತಾ ಸರ್, ಈ ರಸ್ತೆಯಲ್ಲಿ ನೋ ಯೂ ಟರ್ನ್ ಅಂತ ಬೋರ್ಡ್ ಇರುತ್ತೆ, ನೀವ್ ಯೂ ಟರ್ನ್ ತಗೊಳಗಿಲ್ಲ ಅಂತ. ಲೈಫ್ ಅಲ್ಲಿ ಆ ಬೋರ್ಡ್ ಇಲ್ಲ ಸ್ವಾಮಿ, ನೀನ್ ಯಾವ ಬೇಕಾದ್ರೆ ಯೂ ಟರ್ನ್ ಹೊಡಿಬಹುದು. ನನ್ನ ಮಗನೇ ತೋರಿಸ್ತೀನಿ ನಾಳೆ ಯಾರು ಅಂತ, ಹೊರಡ್ಬೋದು. ಏನ್ ನೆನ್ನೆವರೆಗೂ ನಾನ್ ಬೇಸ್ ಮಾಡಿ ಕಣ, ನೆನ್ನೆವರೆಗೂ ತಪ್ಪು ಮಾಡಿದೆ, ನಾಳೆ ಯೂ ಟರ್ನ್, ಅದು ಜೀವನ. ನಾನು ಎಲ್ಲಾ ಕಡೆ ಹೇಳ್ಕೊಂಡ್ ಬಂದಿದ್ದೀನಿ, ಬಟ್ ಅದೇನೋ ಆ ಕ್ಷಣನ ಏನೋ ಗೊತ್ತಿಲ್ಲ, ಅದು ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಅವ್ರಿಗೆ. ಖುಷಿ ಆಯ್ತು ನನಗೆ, ಬಿಕಾಸ್ ಹೋಪ್ ಅಷ್ಟೇ ಲೈಫು ಅಲ್ವಾ. ಇನ್ನು ಕೆಲವು ರಿಯಾಕ್ಷನ್ಸ್ ಬಂದಿದ್ ನನಗೆ ಅಂದ್ರೆ, ಕಮೆಂಟ್ ಬಾಕ್ಸ್ ಅಲ್ಲಿ ಒಬ್ರು ಬರ್ದಿದ್ರು, ಮಹಾನಟಿ ಇಸ್ ಅ ವೇವ್ ಆಫ್ ಫ್ರೆಶ್ನೆಸ್ ಅಂತ. ಇದು ನಾನು, ಪ್ರೇಮ, ಶಿವರಾಜ್ ಕುಮಾರ್, ನಮ್ಮೂರ ಮಂದಾರ ಹೂವೆ ಅಂತ ಒಂದು ಚಿತ್ರ ಮಾಡಿದ್ವಿ. ಅದರ ಟ್ಯಾಗ್ ಲೈನ್ ಅದು ವೇವ್ ಆಫ್ ಫ್ರೆಶ್ನೆಸ್. ನೆನಪಿದೆಯಾ ಪ್ರೇಮ? ಅದನ್ನ ಮತ್ತೆ ರಿಯೂಸ್ ಮಾಡಿ ಮಹಾನಟಿಗೆ, ಅದು ನನಗೆ ಇಷ್ಟ ಆಯ್ತು. ಒಂದು ಫ್ರೆಶ್ನೆಸ್. ಈಗ ನಮ್ಮ ಮಹಾನಟಿಯರನ್ನ ವೆಲ್ಕಮ್ ಮಾಡುವಂತಹ ಸಮಯ. ಮೆಗಾ ಆಡಿಷನ್ ಅಲ್ಲಿ ಆಯ್ಕೆಯಾಗಿ ಕನಸಿನ ಲೋಕದಲ್ಲಿ ತೇಲ್ತಾ ತಮಗ್ ತಾವೇ ಸಂಭ್ರಮಿಸ್ತಾ ತಮ್ಮ ಜೀವನದ ಅತ್ಯದ್ಭುತವಾದಂತಹ ಕ್ಷಣಗಳನ್ನ ಕಳೀತಾ ಇರೋ 16 ನಟಿಯರನ್ನ ಈಗ ವೇದಿಕೆ ಮೇಲೆ ಸ್ವಾಗತಿಸುವಂತಹ ಸಮಯ. ಲೆಟ್ಸ್ ವೆಲ್ಕಮ್ ನಟಿಯರು ಆನ್ ಸ್ಟೇಜ್ ಪ್ಲೀಸ್. ಕೋಟಿರಲಿ ಮುಂದೆ ನಡೆಯೇ ನನಸಾಗುವ ದಾರಿಯಲಿ, ಮನ್ಸು ಇದ್ರೆ ಮಾರ್ಗ ಧೈರ್ಯವಾಗಿರು, ಬೆಟ್ಟದಷ್ಟು ಆಸೆ ಹೊತ್ತಿರೋ ಮನವೇ, ಹಳ್ಳಿಗಾಡಿನಲ್ಲಿ ನೀನಿದ್ದರು ಬೆಳ್ಳಿ ಪರದೆ ನಿನ್ನ ವಿಳಾಸವೇ, ನೀ ಕಮ್ಮಿ ಇಲ್ಲವೇ ಆದರ್ಶ ಆಗುವೆ, ಮಾದರಿಯಾಗುವೆ, ಬಾ ಬೇಲಿ ದಾಟಿ. ಎಲ್ಲರೂ ಈ ನಮ್ಮ ಲಂಗ ದಾವಣಿಯಲ್ಲಿ ಎಷ್ಟು ಲಕ್ಷಣವಾಗಿ ಕಾಣ್ತಿದ್ದೀರಾ ಅಂತ ಅಂದ್ರೆ, ಆ ಕೊನೆಯಿಂದ ಈ ಕೊನೆವರೆಗೂ ಕೂಡ ಗೊಂಬೆಗಳ ತರ ಕಾಣ್ತಾ ಇದ್ದೀರಪ್ಪ. ಅಮೃತ, ಹೇಗಿದೀಯಾ ಬೇಬಿ? ನಮಸ್ಕಾರ ಎಲ್ಲರಿಗೂ. ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ಗೊಂಬೆ ಗೊಂಬೆ ಗೊಂಬೆ. ಈಗ ನಾನು ಒಂದ್ ಹೆಜ್ಜೆ ಹಿಂದೆ ಹೋಗಿ 2 ಹೆಜ್ಜೆ ಮುಂದೆ ಬರ್ತೀನಿ. ಎಲ್ಲಿದ್ದಾರೆ ಅವರು? ಅಂದ್ರೆ ಓದೋದಲ್ಲಿ 1 ಹೆಜ್ಜೆ ಹಿಂದೆ, ಆಕ್ಟಿಂಗ್ ಅಲ್ಲಿ 2 ಹೆಜ್ಜೆ ಮುಂದೆ. ಗಗನ, ಹೆಂಗಿತ್ತು ರೆಸ್ಪಾನ್ಸು? ತುಂಬಾ ಚೆನ್ನಾಗಿತ್ತು. ಕ್ಯಾಮ್ರಾಮ್ಯಾನ್ ಕೂಡ ಅವ್ರು ನನ್ನ ಹೆಸರನ್ನು ರೆಕಗ್ನೈಸ್ ಮಾಡಿ ಕರಿತಾ ಇದ್ರು. ನಾನು ಹೇಗೆ ಗೊತ್ತು ನಿಮಗೆ ಅಂತ ಕೇಳಿದ್ರೆ, ನಾನಮ್ಮ ಕ್ಯಾಮ್ರಾಮ್ಯಾನು, ನಾವು ಓದೋದ್ರಲ್ಲಿ 1 ಸ್ಟೆಪ್ ಹಿಂದೆ, ಕ್ಯಾಮ್ರಾ ವರ್ಕರ್ 2 ಸ್ಟೆಪ್ ಮುಂದೆ ಅಂತ ಕೊನೆಗೆ ಅವರು ವೆರಿ ನೈಸ್ ಗಗನ, ವೆರಿ ನೈಸ್. ಆಶಿಕಾ, ಹಾಯ್.
ಹಲೋ ಮ್ಯಾಮ್. ಹೇಗಿದೆ ಆಶಿಕಾ ರೆಸ್ಪಾನ್ಸು? ತುಂಬಾನೇ ಹ್ಯೂಜ್ ಆಗಿದೆ, ಓವರ್ವೆಲ್ಮಿಂಗ್ ಆಗಿದೆ. ನಿಜವಾಗ್ಲೂ ತುಂಬಾ ಎಮೋಷನಲ್ ರೆಸ್ಪಾನ್ಸ್ ಸಿಕ್ತು ಎಲ್ಲರಿಂದ. ಎವ್ರಿಬಡಿ ಇಸ್ ಲೈಕ್ ನಿಮ್ಗೆ ಯಾರು ಇಲ್ಲ ಅಂತ ಯಾವತ್ತೂ ಅನ್ಕೊಳ್ಬಾರ್ದು, ನಾವಿಲ್ವಾ ನಿಮ್ಗೆ ಅಮ್ಮಂದ್ರ ತರ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ರೆಸ್ಪಾನ್ಸ್ ಕೊಟ್ಟು. ಹೌ ಸ್ವೀಟ್ ಆಶಿಕಾ. ಈಗ ನಮ್ಮ ಮಾವನ ಹುಡ್ಕೊಂಡ್ ಬಂದಿದ್ರಲ್ಲ ಈ ಕೋಕಾಣಿ. ಹಾಯ್ ಟೀಚರ್. ಬಿಂದುವರೆ ಹೆಂಗಿದೆ ಮಾವ? ಏನಂದ್ರು? ಮಾಮನ್ ಬಿಡ್ರಿ ಮೇಡಮ್, ನಮ್ಮೂರಲ್ಲಿ ನಾನು ಕಾಯ್ತಾ ಮಾವನ್ ಬಿಟ್ಬಿಟ್ರಾ? ಇಲ್ಲ ಮಾಮನ್ ಇಲ್ಲಿ ಇಟ್ಕೊಂಡಿನಿ. ನಮ್ಮೂರಲ್ಲಿ ಇವಾಗ ಕಾಯ್ತಿದ್ದಾರೆ ನನ್ನನ್ನ ಹೋಗಕ್ಕೆ. ಯಾಕೆ? ಯಾಕಂದ್ರೆ ನಮ್ಮೂರ್ ಅಕ್ಕಪಕ್ಕ ಯಾರು ಬಂದಿಲ್ಲ, ಟಿವಿಲೇ ಕಾಣಿಸ್ಕೊಂಡಿಲ್ಲ. ನಾನ್ ಬಂದಿದ್ದೀನಲ್ಲ, ಇಡೀ ಊರಲ್ಲಿ ಒತ್ತಟ್ಟಿಂದ ಟಿವಿ ಹಚ್ಚಿ ಕಾಯ್ತಿದ್ರಂತ ನಾನು ನೋಡ್ಲಿಕ್ಕೋಸ್ಕರ. ಯಾವ ಊರು? ದಿಡ್ಗೂರ್ ಹರಳಹಳ್ಳಿ. ದಿಡ್ಗೂರ್ ಹರಳಹಳ್ಳಿಗೆ ನಮಸ್ಕಾರ. ಹಾಯ್ ಆಶಿಕಾ. ಹೇಗಿದ್ದೀರಾ? ಸೂಪರ್ ಮ್ಯಾಮ್. ಓಕೆ, ಎಲ್ಲ ಲಕ್ಷಣವಾಗಿ ಲಂಗ ದಾವಣಿಲಿ ಬಂದಿದ್ರೆ, ಬಟ್ ಏನ್ ಸ್ಪೆಷಲ್ ಇವತ್ತು? ಫಸ್ಟ್ ವೀಕ್ ಅಲ್ವಾ ಇದು? ಹೌದೌದು. So ಹಾಗಾಗಿ ನಮ್ ಸಂಸ್ಕೃತಿಯಿಂದ ಶುರು ಮಾಡೋಣ ಅಂತ ಎಲ್ರು ಮಾತಾಡ್ಕೊಂಡು ಟ್ರೆಡಿಷನಲ್ ಹಾಕೋ ಬಂದಿದ್ರು. ಅಲ್ಲ, ನಿಜವಾಗ್ಲೂ ಇದೊಂದು ಶುಭಾರಂಭ ಅಲ್ವಾ? ಈ ಒಂದು ಉಡುಗೆ ತೊಡುಗೆಗಳ ಮಧ್ಯದಲ್ಲಿ ನಿಂತ್ಕೊಂಡು ಅಲಂಕಾರ ಸಿಂಗಾರ ಮಾಡ್ಕೊಂಡು ಮೂಗ್ಬೊಟ್ಟು ಹಣೆ ಬೊಟ್ಟು ಎಲ್ಲ ಹಾಕೊಂಡು ಎಷ್ಟು ಚಂದ ಕಾಣ್ತಿದ್ದಾರೆ. ಅಂದ್ರೆ ಎಲ್ಲೋ ಈ ಸಂಸ್ಕೃತಿ ಎಲ್ಲೋ ಕಣ್ಮರೆ ಆಗ್ತಾ ಇದೆ ಅನ್ಬೇಕಾದ್ರೆ ಈ 16 ನಟಿಯರು ಅದನ್ನ ಅಷ್ಟು ಗೌರವದಿಂದ ತೊಡ್ಕೊಂಡು ಇವತ್ತು ಬಂದಿದಾರಲ್ಲ ವೇದಿಕೆ ಮೇಲೆ, ಅಷ್ಟು ಅದ್ಭುತವಾಗಿ ಕಾಣ್ತಾ ಇದಾರೆ ಎಲ್ಲ ಹೆಣ್ಮಕ್ಳು. ಎಲ್ಲರೂ ಲಕ್ಷಣವಾಗಿ ಕಾಣ್ತಾ ಇದ್ದೀರಾ. ಆದ್ರೆ ಮೆಗಾ ಆಡಿಷನ್ ಆದ್ಮೇಲೆ ನಿಮ್ಮೆಲ್ಲರ ಬದುಕಿನಲ್ಲಿ ಒಂದು ಹೊಸತನ ತುಂಬಿದೆ. ಇವತ್ತು ಹೊಸ ಜಾಗಕ್ಕೆ ಹೋಗಿದ್ರಿ ಅಂತ ಕೇಳ್ಪಟ್ಟೆ, ಹೊಸ ಕಲಿಕೆಯನ್ನ ಕಲ್ತ್ಕೊಂಡಿದ್ದೀರಾ ಅಂತ ಕೇಳ್ಪಟ್ಟೆ. ಸೊ ಆ ಕಲಿಕೆ ಏನು ಅಂತ ಯಾರಾದ್ರೂ ಹೇಳ್ತೀರಾ? ನಮ್ಗೆ ಮಾಸ್ಟರ್ ಮೈಂಡ್ ರಮೇಶ್ ಸರ್ ಅವರಿಂದ ಕ್ಲಾಸ್ ಇತ್ತು. ಸಕ್ಕದಾಗಿತ್ತು ಮ್ಯಾಮ್, ಸಕ್ಕದಾಗಿತ್ತು. ಸೊ ನಮ್ಮ ಎಲ್ಲಾ ನಟಿಯರ ಮೊದಲ ಹೆಜ್ಜೆಗೆ, ಮೊದಲ ಕಲಿಕೆಗೆ ಗುರುವಾಗಿದ್ದವರು ನಮ್ಮೆಲ್ಲರ ಪ್ರೀತಿಯ ಮಾಸ್ಟರ್ ಮೈಂಡ್ ರಮೇಶ್ ಅರವಿಂದ್ ಸರ್. ಆ ಪಾಠಶಾಲೆ ಹೇಗಿತ್ತು ಅಂತ ನೋಡೋಣ ಪ್ಲೀಸ್. ಮೆಗಾ ಆಡಿಷನ್ಸ್ ಅಲ್ಲಿ ಸೆಲೆಕ್ಟ್ ಆಗಿ ನಮ್ಮ ಕೈಗೆ ಗೋಲ್ಡನ್ ಟಿಕೆಟ್ ಸಿಕ್ಕಿದ ತಕ್ಷಣ ಮೇಲೆ ಬರ್ತಿತ್ತು ಮಾಸ್ಟರ್ ಕ್ಲಾಸ್ ವಿತ್ ಮಾಸ್ಟರ್ ಮೈಂಡ್ ರಮೇಶ್ ಸರ್ ಅಂತ. ಒಂದು ವಿಲ್ಲಾಗೆ ಕರ್ಕೊಂಡ್ಬಂದ್ರು. We were all so happy. So ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರುತ್ತೆ. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಅವ್ರು ಎಂಟ್ರಿ ಕೊಡ್ತಾರೆ ಅಲ್ಲ, ಸಖತ್ತಾಗಿ ಎಂಟ್ರಿ ಕೊಡ್ತಾರೆ. ನಮ್ಮ ಮಾಸ್ ಹೀರೋ ತರ ಎಂಟ್ರಿ ಕೊಟ್ರು. ಜಸ್ಟ್ ಅವ್ರು ಹೆಲೋ ಅಂತ ಹೇಳಿದ್ರು, ನಾವು ಮುಂದೆ ತಿರ್ಕೊಂಡು ಕೂತಿದ್ವಿ. ಆ ವಾಯ್ಸಿಗೆ ಕೇಳಿದ ತಕ್ಷಣ ನಾವೆಲ್ಲ ತೇಲ್ತಾ ಇದೀವಿ, ಇದೆಲ್ಲ ಕನ್ಸಿನ ಲೋಕಾನ ಅಂತ ಅನ್ನಿಸ್ತು. ಎಲ್ಲ ಎಷ್ಟು ಡಿಫ್ರೆಂಟ್ ಆಗಿ ಕಾಣ್ತಿದ್ದಾರೆ ಅಂದ್ರೆ, ನನ್ನ ಸ್ಟೇಜ್ ಅಲ್ಲಿ ನೋಡಿದ್ದು ವಿತ್ ಆಲ್ ದ ಕಾಸ್ಟ್ಯೂಮ್ಸ್, ನನಗೆ ಒಂದು ಸುಂದರವಾದ ಹುಡುಗಿ ಜೊತೆ ನಿಂತನೇ ಕೈ ಕಾಲೆಲ್ಲ ನಡುಗುತ್ತೆ. ಆದ್ರೆ 16 ಜನ ಸುಂದರಿಯರನ್ನ ಕೊಟ್ಬಿಟ್ಟಿದ್ದಾರೆ. ಈ ಶೋನೇ ಇಟ್ ಇಸ್ ಫಾರ್ ಸಿನಿಮಾ, ಹೆಸರೇ ಮಹಾನಟಿ. ಓಕೆ, ಸೊ ಈ ಥಿಯೇಟರ್ ಇಸ್ ಅ ಗ್ರೇಟ್ ಆರ್ಟ್. ಓಕೆ, ಅದ್ರ ಡೌಟೇ ಇಲ್ಲ, ಅದೊಂದು ಎಕ್ಸ್ಟ್ರಾರ್ಡಿನರಿ ಆರ್ಟ್ ಅದು. ಬಟ್ ಸಿನಿಮಾ ಇಸ್ ಅನದರ್ ಅನಿಮಲ್ ಅದು. ಓಕೆ, ಆ ಸಣ್ಣ ಸಣ್ಣ ವಿಷಯಗಳು ಏನು ಅಂತ ನಾವು ಕಲಿತಾ ಹೋಗ್ಬೇಕಾಗತ್ತೆ. ಆ ಒಂದೊಂದು ಎಪಿಸೋಡ್ ನಾವು ಮಾಡ್ತಾ ಈ ಸಿನಿಮಾ ನಟಿ ಆಗೋದು ಹೆಂಗೆ, ಆ ನ್ಯಾಕ್ ಏನು, ಅದರ ಪ್ರಾಬ್ಲಮ್ಸ್ ಏನು ಅನ್ನೋದು ನಾವು ಕಲ್ತ್ಕೊಂಡು ಹೋಗ್ತಾ ಇರ್ತೀವಿ. ಓಕೆನಾ, ನಾವು ಇದನ್ನ ಮಾಡ್ತಾ ಇರೋದು ಓನ್ಲಿ ಟು ಓಪನ್ ಅಪ್ ಯುವರ್ ಇಮ್ಯಾಜಿನೇಷನ್. ಇಲ್ಲಿ ನಿಮ್ಮ ಆಕ್ಟಿಂಗ್ ಕೆಪಾಸಿಟಿ ಅದ್ರ ಬಗ್ಗೆ ಎಲ್ಲ ನಾವು ನೋಡ್ತಾ ಇಲ್ಲ. ಜಸ್ಟ್ ಲೆಟ್ಸ್ ಹಾವ್ ಫನ್. ನಿಮ್ದು ಕ್ಯಾನ್ ಐ ಯೂಸ್ ದ ಬ್ಯಾಗ್? ಆನ್ ಸ್ಪಾಟ್ ಕೊಟ್ಟಾಗ ಹೇಗೆ ಆಕ್ಟ್ ಮಾಡ್ತೀರಾ, ಇಲ್ಲ ಅಂದ್ರೆ ಹೇಳ್ಕೊಟ್ಟಾಗ ಹೇಗೆ ಮಾಡ್ತೀರಾ ಅನ್ನೋ ಡಿಫ್ರೆನ್ಶಿಯೇಟ್ಸ್ ಇದೆ ಅಲ್ಲ, ದಟ್ ಮ್ಯಾಜಿಕ್, ದಟ್ ಮೂಮೆಂಟ್ ಹಿ ಶೋಡ್ ಅಸ್. ಇದೊಂದು ಡೆಡ್ ಬಾಡಿ, ಇಟ್ಸ್ ಅ ಮರ್ಡರ್, ಅಷ್ಟು ಮಾತ್ರ ನಾನು ಹೇಳ್ಬಲ್ಲೆ. ಓಕೆನಾ, ಮಿಡಲ್ ಕ್ಲಾಸ್ ಮನೆ, ಒಂದು ಶವ ಇದೆ. ನಾನು ಸುಮ್ಮನೆ ಹಿಂದೆ ಬರ್ತಾ ಇರ್ತೀನಿ, ಯಾರನ್ನೋ ಟಚ್ ಮಾಡ್ತೀನಿ, ನೀವು ಎಂಟ್ರಿ ಕೊಡ್ಬೇಕಷ್ಟೇ. ರೆಡಿ? ಸ್ವಲ್ಪ ಥಿಂಕ್ ಮಾಡ್ತಾ ಇರಿ. ಸೊ ಫಸ್ಟ್ ಯಾರು ಹೋಗ್ತಾರೆ ಅವರು ಫಸ್ಟ್ ಶವನ್ನ ನೋಡ್ತಾರೆ. ಓಕೆ, ನೀವು ಫಸ್ಟ್ ಹೋಗಿ ನೋಡಿ. ಸ್ಟಾರ್ಟ್. ಅಯ್ಯೋ, ಯಾರ್ದಿದು ಬಾಡಿ?
ನಮ್ಮ ಮನೇಲಿ ಹೇಗೆ ಬಂತು? ಅಯ್ಯೋ ದೇವ್ರೆ, ನಾನು ಏನು ಮಾಡಲಿ? ನಮ್ಮ ಮನೇಲಿ ಯಾರ್ದು ಬಾಡಿ ಇದೆ ಅಮ್ಮ, ನನಗೆ ಭಾಳ ಹೆದರಿಕೆ ಆಗ್ತಿದೆ. ಯಾರ್ದಂತ ಗೊತ್ತಿಲ್ಲ ಅಮ್ಮ ಅದು. ಸಿಚುವೇಶನ್ ಕೊಟ್ಬಿಟ್ಟು ಈ ಸಿಚುವೇಶನ್ ಅಲ್ಲಿ ಹೇಗೆ ಕತೆ ಕ್ರಿಯೇಟ್ ಮಾಡ್ಕೊಂಡು ಆಕ್ಟ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಟ್ರು. ನಮ್ ಸೀನ್ ಬರೋವರೆಗೂ ಎಲ್ಲ ಬಾಯಿ ಮುಚ್ಕೊಂಡಿರ್ಬೇಕು. ಬಟ್ ಸುಮ್ಮನೆ ನಮಗೆ ಬಂದಂಗೆಲ್ಲ ಮಾಡ್ತಾ ಹೋದ್ವಿ. 16 ಜನ ನಾವು ಅದ್ರಲ್ಲಿ ಇನ್ವಾಲ್ವ್ ಆದ್ವಿ. ಓಕೆ, ಕರೆಕ್ಟ್, ನೈಸ್, ಎಕ್ಸಲೆಂಟ್. ಅಷ್ಟೇ ರೀ ಇದು, ಆಯ್ತಾ? ಸೊ ಇಟ್ಸ್ ಅಬೌಟ್ ಏನೋ ಒಂದು ರೋಲ್ ಕೊಡ್ತಾರೆ, ಇಲ್ಲಿ ನೀವೇ ಕ್ರಿಯೇಟ್ ಮಾಡಿದ್ರಿ, ಎಲ್ಲವನ್ನು ಜಸ್ಟಿಫೈ ಮಾಡಕ್ ಟ್ರೈ ಮಾಡ್ತಾ ಇದ್ರಲ್ಲ, ಆ ಜಸ್ಟಿಫಿಕೇಶನ್ ಅದ್ರ ಬಗ್ಗೆ ಒಂದು ಸಣ್ಣ ಗಮನ ಕೊಡಿ. ಇದು ಹೋಲ್ ಐಡಿಯಾ ವಾಸ್ ಜಸ್ಟ್ ಓಪನ್ ಅಪ್. ಓಕೆ, ಅವ್ರ ಹೆಸರು ಪ್ರಕಾರ ಮಾಸ್ಟರ್ ಮೈಂಡ್ ತರ ನಮ್ಮ ಮೈಂಡ್ ನ ಬ್ಲೋ ಮಾಡ್ಬಿಟ್ರು. ಸೊ ಇದು ನಮ್ಮ ದೂರದ ಹ್ಯಾಂಡ್ ಶೇಕ್, ಒಂದು ಹೊಸ ಗೆಸ್ಟರ್ ನಮ್ಮಿಂದ ಶುರು ಆಗಿದೆ ಈಗ. ದಿಸ್ ಇಸ್ ಆರ್ ಸಿಗ್ನೇಚರ್. Yes. ಇಲ್ಲೇ ಡಿಸ್ಟೆನ್ಸ್ ಹ್ಯಾಂಡ್ ಶೇಕ್. ಸೋ ಸ್ವೀಟ್. ಎಲ್ರು ಎಷ್ಟು ಚಂದವಾಗಿ ಕಾಣ್ತಾ ಇದೀರ ರೀ. ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ಇದು ಬರೀ ಟ್ರೇಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ. ಸಿನಿಮಾ ಲೋಕದಲ್ಲಿ ಪ್ರತಿಯೊಬ್ಬ ನಟ ನಟಿಗೂ ಮೊದಲ ಐಡೆಂಟಿಟಿ ಕಾರ್ಡ್ ಅಂತಂದ್ರೆ ಅವ್ರು ಹೇಗಿದ್ದಾರೆ ಅನ್ನೋದು ಗೊತ್ತಾಗದೆ ಅವರ ಫೋಟೋಗಳಿಂದ. ಆ ಕಾಲದಿಂದ ಈ ಕಾಲದವರೆಗೂ ನಟ ನಟಿಯರು ಅವಕಾಶವನ್ನ ಪಡ್ಕೊಂಡಿದ್ದೆ ಅವ್ರು ತಗೊಂಡಂತಹ ವಿಭಿನ್ನವಾದಂತಹ ಫೋಟೋಗಳ ಸಹಾಯದಿಂದ. ಆ ಫೋಟೋಗಳು ಎಷ್ಟೋ ನಿರ್ಮಾಣ ಸಂಸ್ಥೆಗಳಿಗೆ ತಲುಪಿ ಅವರೆಲ್ಲರೂ ಇವತ್ತು ಸೂಪರ್ ಸ್ಟಾರ್ ಗಳಾಗಿ ಪರಿಚಯ ಆಗೋದಕ್ಕೆ ಸಾಧ್ಯ ಆಯ್ತು. ಅದನ್ನ ಸಿನಿಮಾ ಭಾಷೆಯಲ್ಲಿ ಹೇಳೋದಾದ್ರೆ ಪೋರ್ಟ್ಫೋಲಿಯೋ ಅಂತ ಹೇಳ್ತಾರೆ. ಇಲ್ಲೂ ಕೂಡ ನಮ್ಮ ನಟಿಯರು ಆ ಎಕ್ಸ್ಪರ್ಟ್ ಗಳ ಸಲಹೆಯನ್ನ ತಗೊಂಡು ಟ್ರೆಡಿಷನ್ ಹಾಗೂ ವೆಸ್ಟರ್ನ್ ಲುಕ್ ಅಲ್ಲಿ ಕೆಲವೊಂದು ಥೀಮ್ ಅಲ್ಲಿ ಫೋಟೋ ಶೂಟ್ ಅನ್ನ ಮುಗಿಸಿದ್ದಾರೆ. ಅವರ ಫೋಟೋಗಳನ್ನ ಈಗ ನಮ್ಮ ಜಡ್ಜಸ್ ನೋಡ್ತಾರೆ. ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ, ಸ್ಟಿಲ್ ಫೋಟೋಗೆ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾರೋ ಕ್ಯಾಮರಾ ಮುಂದೆ ಎಕ್ಸ್ಪ್ರೆಷನ್ ಮೂಲಕ ನಟಿಸೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಇವತ್ತು ಮಾಸ್ಟರ್ ಮೈಂಡ್ ರಮೇಶ್ ಅರವಿಂದ್ ಸರ್ ಅವರು ಸಿನಿಮಾ ಕ್ಯಾಮ್ರಾ ಮುಂದೆ ನಟಿಯರಿಗೆ ವಿಭಿನ್ನವಾದಂತಹ ಸಿಚುವೇಶನ್ ಗಳನ್ನ ಕೊಟ್ಟು ಹೇಗೆ ನಟಿಸ್ತಾರೆ, ಅವರ ಹಾವಭಾವ ಹೇಗಿರುತ್ತೆ ಅನ್ನೋ ಪರೀಕ್ಷೆನ ಕೂಡ ಕೊಟ್ಟಿದ್ದಾರೆ. ಸೊ ಮಹಾನಟಿಯ ಮೊದಲ ಅಧ್ಯಾಯ ಆಕ್ಟ್ ಕ್ಯಾಮ್ರಾ ರೌಂಡ್ ಮಹಾ ಸಂಚಿಕೆ. ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಅಂಡ್ ಗುಡ್ ಲಕ್. ಓಕೆ, ನಮ್ಮ ನಟಿಯರೆಲ್ಲ ಒಬ್ಬೊಬ್ಬರಾಗಿ ಬರ್ತಾರೆ, ಅವರ ಫೋಟೋ ಶೂಟ್ ಅನ್ನ ತೋರಿಸ್ತಾರೆ. ನಮ್ಮ ನಟಿಯರು ಹೇಗೆಲ್ಲ ಫೋಟೋ ಶೂಟ್ ಮಾಡಿದ್ದಾರೆ, ಅವರಿಗೆ ಎಕ್ಸ್ಪರ್ಟ್ ಏನೆಲ್ಲ ಗೈಡೆನ್ಸ್ ಕೊಟ್ಟಿದ್ದಾರೆ, ಆ ಎಕ್ಸ್ಪರ್ಟ್ ಯಾರು ಏನು ಅಂತ ತಿಳ್ಕೊಳ್ಳೋಣ ಒಂದು AV ಮೂಲಕ. ಇವ್ರು ನಮ್ DOP ಅಂತ ಗೊತ್ತಾಯ್ತು. ಯಾವ ಸಿನಿಮಾದು? KGF ಸಿನಿಮಾದು. ದ ಗ್ರೇಟ್ ಮೆಜಿಷಿಯನ್ ಅಂತಾನೆ ಹೇಳಬಹುದು. ಅವ್ರನ್ನ ಲೈವ್ ಆಗ ತುಂಬಾ ಹತ್ರದಿಂದ ನೋಡಿದ್ದು ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ರಮೇಶ್ ಸರ್ ಇವತ್ತು ಒಬ್ಳು ನಟಿ ಆಗೋದಕ್ಕೆ ಪೋರ್ಟ್ಫೋಲಿಯೋ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಅದನ್ನು ನಮಗೆ ಹೇಳ್ಕೊಡೋಕೆ ಬಂದಿದೆ ಭುವನ್ ಗೌಡ ಸರ್. ಸೊ ಏನಂದರೆ ಎಲ್ಲರಿಗೂ ಒಂದು ಸಿನಿಮಾ ಒಂದು ಆ್ಯಕ್ಟಿಂಗ್ ಫೀಲ್ಡ್ಗೆ ಎಂಟ್ರಿ ಆಗಬೇಕಂದ್ರೆ ಫಸ್ಟು ಪೋರ್ಟ್ಫೋಲಿಯೋ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರೂ ಮಾಡಿಸಿದ್ದಾರೆ ಪೋರ್ಟ್ಫೋಲಿಯೋ? ನೋನಾ ಎಲ್ಲ ಸೆಲ್ಫಿ ತೊಗೊಂಡಿದ್ದಾರೆ ಅಷ್ಟೇ. ಸಿನಿಮಾಗೆ ಹೇಗೆ ಪೋಸ್ ಕೊಡಬೇಕು, ಮಾಡೆಲ್ ಶೂಟ್ ಅಂದರೆ ಹೇಗಿರುತ್ತೆ, ತುಂಬ ಕ್ವಶನ್ಸ್ಗಳು ಕೇಳ್ತಾ ಇದ್ವಿ ಸರ್. ಎಲ್ಲದಕ್ಕೂ ಸಮಾಧಾನವಾಗಿ ಆನ್ಸರ್ ಕೊಡ್ತಾ ಹೋದ್ರು, ಎಲ್ಲ ಕ್ವೆಶನ್ನು ಕ್ಲಿಯರ್ ಮಾಡ್ತಾ ಹೋದ್ರು. ಸರ್ ಬೇಸಿಕ್ಲಿ ಒಂದು ಸಿನಿಮಾ ಪೋರ್ಟ್ಫೋಲಿಯೋ ಶೂಟ್ ಮಾಡಿಸ್ತಿದೀವಿ ಅಂತಂದ್ರೆ ಜಾಸ್ತಿ ನೋ ಮೇಕಪ್ ಲುಕ್ಸ್ ಟ್ರೈ ಮಾಡ್ಬೇಕಾ, ಬೀಂಗ್ ನ್ಯಾಚುರಲ್ ಆಗಿ ಆ ಥರ ಟ್ರೈ ಮಾಡ್ಬೇಕಾ, ಆರ್ ವಾಟ್ ಎಕ್ಸ್ಪ್ರೆಷನ್ಸ್ ವಿ ಕ್ಯಾನ್ ಇನ್ವಾಲ್ವ್ ಇನ್ ದಟ್? ನೋ ಮೇಕಪ್ ಅಂತಲ್ಲ, ಮೇಕಪ್ ಇರಲಿ ಬೇಸಿಕ್ ಲೆವೆಲ್ ಅಷ್ಟೇ. ಐ ಮೇಕಪ್, ಲಿಪ್ಸ್ಟಿಕ್ ಅದೆಲ್ಲ ಕಾಮನ್. ಸೊ ಆ ಲೆವೆಲ್ಗೆ ಇರಲಿ ಮೇಕಪ್. ಕಾಸ್ಟ್ಯೂಮ್ ತಲೆ ಕೆಡ್ಸ್ಕೋಬೇಡಿ.
ಬಟ್ ಈ ಮೇಡ್ ಇಟ್ ಸೋ ಸಿಂಪಲ್. ನೀವು ಕ್ಯಾಮ್ರಾ ಮುಂದೆ ನಿಂತು ಕ್ಯಾಮ್ರಾ ಜೊತೆ ಒಂದು ರಿಲೇಶನ್ಶಿಪ್ ಬಿಲ್ಡ್ ಮಾಡ್ಕೊಂಡು ಮಾಡ್ತಿರಲ್ಲ, ಪೋಸ್ ಕೊಡ್ತಿರಲ್ಲ, ಆ ಕ್ಯಾಮ್ರಾಗೆ ಪೋಸ್ ಕೊಡ್ತಿರಲ್ಲ, ದಟ್ ಇಸ್ ಪೋರ್ಟ್ಫೋಲಿಯೋ. ನೀವು ಕೇಳಿದ್ರಲ್ಲ, ಅದಕ್ಕೆ ಒಂದು ಚಿಕ್ಕದಾಗಿ ಒಂದು ಪೋರ್ಟ್ಫೋಲಿಯೋ ತರ ಮಾಡೋಣ. ನೀವು ಪೋಸಸ್ ಮಾಡಿ ಅಟ್ಲೀಸ್ಟ್ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಚೆನ್ನಾಗಿ ಮಾಡ್ತಿದ್ರ ಅಂತ ಚೇಂಜಸ್ ಮಾಡೋಣ. ಇದೊಂದು ಒಳ್ಳೆ ಪ್ಲಾಟ್ಫಾರ್ಮು, ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ, ಒಳ್ಳೆ ನಟಿ ಆಗ್ಬೋದು ಫ್ಯೂಚರಲ್ಲಿ. ಅಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾಟೋಗ್ರಫರ್ ಆಗಿ ಅವರ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ಈ ಹೊಸ ನಟಿಯರ ಕಲಿಕೆಗೆ ಒಂದು ಪ್ರೋತ್ಸಾಹ ಕೊಡೋದಕ್ಕೆ ಬಂದಿದಾರಲ್ಲ, ನಮ್ಮ ವೇದಿಕೆ ಕಡೆಯಿಂದ ನಮ್ಮೆಲ್ಲರ ಪ್ರೀತಿಯ ಭುವನ್ ಗೌಡಗೆ ಒಂದು ದೊಡ್ಡ ಚಪ್ಪಾಳೆಪ್ಪ. ಭುವನ್ ಗೌಡ ಅವರು ಯಾರ್ದೆಲ್ಲ ಪೋರ್ಟ್ಫೋಲಿಯೋ ಶೂಟ್ ಮಾಡಿದ್ದಾರೆ ಅವರೆಲ್ಲ ಸಿಕ್ಕಾಪಟ್ಟೆ ಮಿಂಚಿದ್ದಾರೆ. ಇವತ್ತು ಶ್ರೀಲೀಲಾ ಆಗಿರ್ಬೋದು, ಯಶ್ ಸರ್ ಆಗಿರ್ಬೋದು, ಅಥವಾ ಮುರಳಿ ಸರ್ ಆಗಿರ್ಬೋದು, ದೊಡ್ಡ ದೊಡ್ಡ ಆಕ್ಟರ್ಸ್ ಅಂಡ್ ನ್ಯೂ ಕಮರ್ಸ್ ಪೋರ್ಟ್ಫೋಲಿಯೋ ಕೂಡ ಭುವನ್ ಗೌಡ ಅವ್ರು ಮಾಡಿದ್ದಾರೆ. ಆ ಎಲ್ಲಾ ಹೆಸರುಗಳಲ್ಲಿ ಒಂದ್ ಹೆಸರು ಅವ್ರು ಅಫ್ಕೋರ್ಸ್ ಮಹಾನಟಿ ಆಗಿಲ್ಲ, ಬಟ್ ಮಹಾನ್ ಆಂಕರ್ ಆಗಿದ್ದಾರೆ. ನನ್ನ ಪೋರ್ಟ್ಫೋಲಿಯೋನು ಕೂಡ ಭುವನ್ ಗೌಡನೇ ಮಾಡಿದ್ರು. ಭುವನ್ ಹೇಳಿದ ನನಗೆ, ನೀನ್ ಮಾನಟಿ ಆಗಲ್ಲ ಬಟ್ ಮಾತುಕಾಡ್ತಿದ್ದ ಹಾಕ್ತೀಯ ಅಂತ ಹೇಳಿ. ಇವತ್ತು ಅಂತಹ ಫೋಟೋಗ್ರಾಫರು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳಿಗೆ ಛಾಯಾಗ್ರಹಣ ಮಾಡ್ತಿದಾರಲ್ಲ, ಹ್ಯಾಟ್ಸ್ ಆಫ್, ಹ್ಯಾಟ್ಸ್ ಆಫ್. ಓಕೆ, ಹಾಗಾದ್ರೆ ಫಸ್ಟ್ ರೌಂಡ್ ಶುರು ಮಾಡೋಣ. ಆಲ್ ದಿ ಬೆಸ್ಟ್ ರಾಕ್ ಸ್ಟಾರ್ಸ್. ಈಗ ಮೊದಲನೇ ನಟಿಯನ್ನ ಕರೆಯುವಂತಹ ಸಮಯ. ಇವರು ವೇದಿಕೆಗೆ ಹೆಜ್ಜೆ ಇಟ್ಟಾಗಲೇ ಟ್ರಿಪಲ್ ರೋಲ್ ಅಲ್ಲಿ ಮಿಂಚಿ ಆಯ್ಕೆ ಆದವರು. ಸ್ವಾಗತಿಸಿ ಚಿಕ್ಕಮಗಳೂರಿನ ತರೀಕೆರೆಯ ಧನ್ಯಶ್ರೀ. ಧನ್ಯಶ್ರೀ, ಹೆಂಗಿತ್ತು ರೆಸ್ಪಾನ್ಸ್? ತುಂಬಾ ಚೆನ್ನಾಗಿತ್ತು, ಎಲ್ರಿಗೂ ತುಂಬಾ ಇಷ್ಟ ಆಯ್ತು. ನನ್ನ ಫ್ಯಾಮಿಲಿಗಂತೂ ನಾನು ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀನಿ ಅಂತ ಗೊತ್ತೇ ಇರ್ಲಿಲ್ಲ. ಸೊ ಎಲ್ಲರೂ ಶಾಕ್ ಆಗಿ ಎಷ್ಟೊಂದ್ ಜನ ಅತ್ತಿ ಕಾಲ್ ಮಾಡಿದ್ರು ನನ್ಗೆ, ಈ ತರ ನೀನ್ ಆಕ್ಟ್ ಮಾಡಕ್ ಆಗುತ್ತಾ ನಿನ್ ಕೈಲಿ? ನಮ್ಮ ಮಾಮ ದೊಡ್ಡಪವರೆಲ್ಲ ಅಳೋ ವ್ಯಕ್ತಿಗಳೇ ಅಲ್ಲ. ಓಕೆ ಧನ್ಯಶ್ರೀ, ನಿಮ್ಮ ಫೋಟೋ ಶೂಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತುಂಬಾ ಅಮೇಸಿಂಗ್ ಆಗಿತ್ತು. ಭುವನ್ ಗೌಡ ಸರ್ ನ ಫಸ್ಟ್ ಟೈಮ್ ನೋಡಿ ತುಂಬಾ ಖುಷಿ ಆಯ್ತು. ಸರ್ ಬಂದ್ಬಿಟ್ಟು ನಮ್ಗೆ ಹೇಗ್ ಪೋಸ್ ಮಾಡೋದು, ಹೇಗೆ ಯಾವ ಸೈಡ್ ಅಲ್ಲಿ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ನಿನ್ಗೆ ಕ್ಯಾಮ್ರಾಗೆ ಅಂತೆಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವತ್ತಿನ ದಿನ ನಾವ್ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ದೆ ಅಂತ ಅನ್ಕೋತೀನಿ. ನೈಸ್. ಹೆಂಗ್ ಮಾಡಿದ್ರಿ ಅನ್ನೋದನ್ನ ನೋಡ. ಧನ್ಯಶ್ರೀ ಅವರ ಫೋಟೋಸ್ ಪ್ಲೀಸ್. ಮಿಲ್ಕಿ ಬ್ಯೂಟಿ. ಕ್ಲೋಸಪ್ ಅಲ್ಲಿ ಸೇಮ್ ಧನ್ಯಶ್ರೀ ತರನೇ ಕಾಣ್ತಾ ಇದ್ದಾರೆ. ಕಾನ್ಫಿಡೆನ್ಸ್. ಹಾಯ್, ಅರೆ ಟ್ರೆಡಿಷನಲ್. ಏ ಲವ್ಲಿ ಧನುಶ್ರೀ, ಲುಕ್ ಸೋ ಬ್ಯೂಟಿಫುಲ್ ಗೊತ್ತಾ? ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ನಿಶ್ವಿಕಾ, ಫೋಟೋಸ್ ಹೆಂಗ್ ಅನ್ಸ್ತು? ಫಸ್ಟ್ ಆಫ್ ಆಲ್ ಇಲ್ಲಿ ಎದುರುಗಡೆ ಕೂಡ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಅಂಡ್ ವಾವ್, ಆ ಫೋಟೋ ನಾನು ರೆಕಗ್ನೈಸೇ ಮಾಡಕ್ಕಾಗಲ್ಲ. ಅಂಡ್ ದಟ್ ಇಸ್ ದ ಬ್ಯೂಟಿ ಆಫ್ ಫೋಟೋ ಶೂಟ್. ಮೊದಲನೇ ನನಗೆ ಫೋಟೋ ಪ್ರಿಂಟ್ ನಾನು ತೋರಿಸಿದಾಗ 10 ಸೆಕೆಂಡ್ ನಾನು ನೋಡ್ತಾನೆ ಇದೆ ಅದು ನಾನೇನಾ ಅಂತ. ಸೊ ನಿಮ್ಮನ್ನ ಹಾಗೆ ನೋಡಿದಕ್ಕೂ ನನಗೆ 1-2 ಸೆಕೆಂಡ್ಸ್ ಹಂಗೆ ಅನಿಸ್ತು. ಅಂಡ್ ಕಾನ್ಫಿಡೆನ್ಸ್ ಆಗಿರ್ಬೋದು, ಆ ಸೆಕೆಂಡ್ ಚೇಂಜ್ ಓವರ್ ಅಲ್ಲಿ ಆ ಸಾಫ್ಟ್ ಮೆಸ್ ಮುಖದಲ್ಲಿ ಅನ್ನಗೂ, ಆ ಡ್ರೆಸ್ ಅಲ್ಲಿ ಬೇಕಾಗಿದ್ದ ಒಂದು ಆಟಿಟ್ಯೂಡ್, ಅದೇ ಒಂದು ಸೀರೆ ಉಟ್ಟಾಗ ಬೇಕಾಗಿದ್ದ ಒಂದು ಸಾಫ್ಟ್ನೆಸ್ ಎರಡು ಕಾಣಿಸ್ತು ನನಗೆ ತುಂಬಾ ಇಷ್ಟ ಆಯ್ತು ಧನ್ಶ್ರೀ. ಐ ಥಿಂಕ್ ಯು ಡಿಡ್ ಅ ರಿಯಲಿ ಗುಡ್ ಜಾಬ್. ಥ್ಯಾಂಕ್ ಯು. ಪ್ರೇಮಾ ಮ್ಯಾಮ್, ಸಖತ್ ಡಿಫ್ರೆಂಟ್ ಆಗಿ ಕಾಣಿಸ್ತಿದ್ದೀರಾ. ಫಸ್ಟ್ ಡೇಗೂ ಇವಾಗ ಫೋಟೋ ಶೂಟ್ ನೋಡೋದಕ್ಕೂ ವೆರಿ ಡಿಫ್ರೆಂಟ್ ಆಗಿದೆ. ಬಟ್ ನಂಗೆ ತುಂಬಾ ಖುಷಿ ಆಯ್ತು. ನಮ್ಗೆ ಈ ತರ ಎಲ್ಲ ಇರ್ಲೇ ಇರ್ಲಿಲ್ಲ. ನಿಮಗೆ ನೆನಪಿದ್ಯಾ ಅವಾಗ ಯಾರು ನಿಮ್ಮ ಫಸ್ಟ್ ಫೋಟೋ ಶೂಟ್ ಮಾಡಿದ್ದು ಅಂತ ಎಲ್ಲ ಹೇಳಿ? ಆಕ್ಚುಲಿ ಕೇಶವ ನರಸಿಂಹ ಅವರು ಫೋಟೋ ಶೂಟ್ ಮಾಡಿಸಿದ್ದು. ಅವಾಗ ಸುಮ್ನೆ ಇವಳು ಲುಕ್ ಹೆಂಗಿದೆ ಮತ್ತೆ ಹೈಟ್ ಹೆಂಗ್ ಕಾಣಿಸ್ತಾಳೆ ಅನ್ನೋ ತರ ಲೈಟ್ ಆಗಿ ತಗೊಂಡ್ರು. ಬಟ್ ಅವಾಗ್ಲೇ ಒಂದ್ ಸ್ವಲ್ಪ ನ್ಯಾಚುರಲ್ ಆಗಿತ್ತು ನಂದು. ಆಮೇಲೆ ಅದನ್ನ ತಗೊಂಡೋಗಿ ಪಾರ್ವತಮ್ಮ ರಾಜ್ಕುಮಾರ್ ಅವ್ರು ತೋರ್ಸಿದ್ರು. ಅವಾಗ ಅವ್ರು ಹೇಳಿದ್ರು ಮಧುಬಾಲ ತರ ಇದೆಲ್ಲ ಇವಳನ್ನೇ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಹಂಗಾಗಿ ಫೈನಲ್ ಸೆಲೆಕ್ಷನ್ ಅವರೇ ಮಾಡೋದು. ಪಾಪ ಆ ಫೋಟೋಗಳು ಹೇಗಿತ್ತು ಅನ್ನೋದನ್ನ ನಾವು ತೋರಿಸ್ತೀವಿ. ಪ್ರೇಮ ಮೇಡಮ್ ಪೋರ್ಟ್ಫೋಲಿಯೋ. ಈ ಫೋಟೋ ನೋಡಾದ್ಮೇಲೆ ಎಂತವ್ರು ಹೇಳಲೇಬೇಕಲ್ಲ, ಐ ಲವ್ ಯು
ಎಷ್ಟು ನ್ಯಾಚುರಲ್, ಸೋ ಬ್ಯೂಟಿಫುಲ್, ಇಟ್ಸ್ ಸೋ ಬ್ಯೂಟಿಫುಲ್ ಮ್ಯಾಮ್, ಸೋ ನ್ಯಾಚುರಲ್. ಮ್ಯಾಮ್ ಅದು ಒಂದು ರೀಕ್ರಿಯೇಟ್ ಮಾಡ್ಬೋದಾ ಮ್ಯಾಮ್ ನಾವು? ಕ್ಯಾನ್ ಯು ಜಸ್ಟ್ ಪೋಸ್ ಲೈಕ್ ದಟ್ ಅಂಡ್ ನಮ್ಮ ಡೈರೆಕ್ಟರ್ ತರುಣ್ ಅವ್ರು ಇಫ್ ಯು ಕ್ಯಾನ್ ಜಸ್ಟ್ ಕ್ಲಿಕ್ ಅ ಫೋಟೋ ಫಾರ್ ಅಸ್ ಪ್ಲೀಸ್ ತರುಣ್, ಲೆಟ್ಸ್ ಹ್ಯಾವ್ ದಟ್ ಮೂಮೆಂಟ್. ಅರೆ ಹೌ ಸ್ವೀಟ್, ಹೌ ಸ್ವೀಟ್. ಸೊ ಇವತ್ತು ಆ ಫೋಟೋ ನೋಡಿದಂತ ಮುಗ್ಧತೆ, ಇನ್ನೋಸೆನ್ಸು ಈಗಲೂ ಮೇಡಮ್ ತರುಣ್ ಅವ್ರ ಫೋಟೋ ತೆಗಿಬೇಕಾದ್ರೆ ಅಷ್ಟೇ ಮುಗ್ಧತೆ, ಅಷ್ಟೇ ಬ್ಯೂಟಿಫುಲ್ ಇನ್ನೋಸೆನ್ಸ್ ಸ್ಮೈಲ್ ಇತ್ತಲ್ಲ. ದಟ್ಸ್ ವೈ ಶಿ ಸ್ಟಿಲ್ ಅ ಮಹಾನಟಿ. ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿಫುಲ್ ಮೇಡಮ್. ತರುಣ್ ಅವರೇ, ಎಲ್ಲಾರ್ಗು ಒಂದ್ ಹೇಳ್ತೀನಿ, ಯು ಆಲ್ ಸೋ ಬ್ಲೆಸ್ಡ್. ಅಂದ್ರೆ ಭುವನ್ ಇಸ್ ಟುಡೇ ಒನ್ ಆಫ್ ದಿ ಸೌತ್ ಇಂಡಿಯಾಸ್ ಮೋಸ್ಟ್ ಸೆಲೆಬ್ರೇಟೆಡ್ DOP ಕ್ಯಾಮ್ರಾಮನ್. ಇವತ್ತು ನನ್ನ ತುಂಬಾ ಆತ್ಮೀಯ ಗೆಳೆಯ. 2 ಸಿನಿಮಾ ನಾನು ಕೋ ಡೈರೆಕ್ಟರ್ ವರ್ಕ್ ಮಾಡ್ಬೇಕಾದ್ರೆ ಭುವನ್ ಹತ್ರ ಆ ಇಬ್ರು ಆಕ್ಟರ್ಸ್ಗೂ ವೆರಿ ಫಸ್ಟ್ ಟೈಮ್ ಭುವನ್ ಫೋಟೋ ಶೂಟ್ ಮಾಡಿದ್ದು. ಇಬ್ರು ಆಕ್ಟರ್ಸ್ ಆ 2 ಫೋಟೋ ಅವತ್ತಿನ ಟೈಮ್ಗೆ ತುಂಬಾ ದೊಡ್ಡ ವೈರಲ್ ಆಯ್ತು. ಆ 2 ಸಿನಿಮಾ ಯಾವ್ದು ಅಂದ್ರೆ, ಒಂದು ಎಷ್ಟು ಗಜಕೇಸರಿ ಅಂತ ಒಂದು ಸಿನಿಮಾ, ಇನ್ನೊಂದು ಸುದೀಪ್ ಸರ್ದು ರನ್ನ ಅಂತ ಒಂದು ಸಿನಿಮಾ. ಇವತ್ತಿಗೂ ಸುದೀಪ್ ಸರ್ದು ಬರ್ತ್ಡೇ ನಡೀತಾ ಇದೆ ಅಂದ್ರೆ ಎಷ್ಟೋ ಕಡೆ ನೋಡ್ಬೋದು, ಸೂಟ್ ಹಾಕೊಂಡು ಹಿಂಗ ಬರ್ತಾ ಇರೋದು ಒಂದು ಸ್ಟಿಲ್ ನೋಡ್ತೀರಾ ನೀವು. ದಟ್ ವಾಸ್ ಶಾಟ್ ಬೈ ಭುವನ್. ಅಲ್ಲೋಡಿ, ದಟ್ ಇಸ್ ಕ್ಲಾಸಸ್. ಅದೊಂದು, ಅದ್ರ ಜೊತೆಗೆ ಗಜಕೇಸರಿಯಲ್ಲಿ ಯಶ್ ಒಂದು ನೋಡಿ ಅಲ್ಲಿದೆ, ಅಲ್ಲಿಂದ ಅವ್ನ ಗ್ರಾಫ್ ನೆಕ್ಸ್ಟ್ ಲೆವೆಲ್ ಹೋಯ್ತು. ಅಂಡ್ ದೆನ್ ಉಗ್ರಂ ಹ್ಯಾಪನ್ ಫ್ರಮ್ ದೇರ್ KGF ಅಂಡ್ ಟುಡೇ ಒನ್ ಆಫ್ ದಿ ಟಾಪ್ ಸಿನಿಮಾಟೋಗ್ರಾಫರ್. ಸೊ ಇವತ್ತು ಸೆಲೆಬ್ರಿಟಿಗಳಿಗೆನೆ ಅವ್ನೊಂದು ಫೋಟೋ ಶೂಟ್ ಬೇಕು ಅಂತಂದ್ರೆ ಮಾಡಕ್ ಆಗ್ತಾ ಇಲ್ಲ. ಹಿಸ್ ದಟ್ ಬಿಸಿ. ಅಂತದ್ದು ನೀವು 16 ಜನ ನಾವು ಬಂದು ಪರ್ಸನಲ್ ಅಲ್ಲಿ ಮಾನಿಟರ್ ಮಾಡಿ ನಿಮ್ಗೆ ಒಂದು ಫೋಟೋ ಶೂಟ್ ಮಾಡಿದಾನಂದ್ರೆ ಬ್ಲೆಸ್ಡ್, ನೀವೆಲ್ಲ ಬ್ಲೆಸ್ಡ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲ ಎದ್ದು ನಿಂತು ಒಂದು ದಯವಿಟ್ಟು ಒಂದು ಚಪ್ಪಲಿ ಹೊಡೆದ್ಬಿಡಿ ನಿಮ್ಗೆ. ಇಟ್ ಡಿಸರ್ವ್ಸ್ ಇಟ್. ಥ್ಯಾಂಕ್ ಯು ಗರ್ಲ್ಸ್, ಥ್ಯಾಂಕ್ ಯು. ಧನ್ಯಶ್ರೀ, ಫಸ್ಟ್ ಟೈಮ್ ನೀವು ಸಿನಿಮಾ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡುವಂತ ಟೈಮ್ ಸಿಕ್ಕಿದೆ. ಓಕೆ, ಸೊ ಈಗ ನಮ್ಮ ಮಾಸ್ಟರ್ ಮೈಂಡ್ ರಮೇಶ್ ಸರ್ ಅವರು ನಿಮಗಾಗಿ ಒಂದು ಸಿಚುವೇಶನ್ ನ ಕೊಡ್ತಾರೆ. ಆ ಸಿಚುವೇಶನ್ ನ ನೀವು ಸಿನಿಮ್ಯಾಟಿಕ್ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡಿ ತೋರಿಸ್ಬೇಕು. ಓಕೆ, ನಾನು ಸಿಂಪಲ್ ಆಗಿ ಒಂದು ಸಿಚುವೇಶನ್ ಹೇಳ್ತೀನಿ ಅಷ್ಟೇ. ನೀವೆಲ್ಲ ಚಂದವಾಗಿ ಡ್ರೆಸ್ ಮಾಡ್ಕೊಂಡಿದ್ದೀರಾ. ಸೊ ಮದುವೆ ಮನೆಗೆ ಬಂದಂಗೆ ಅನ್ನಿಸ್ತಾ ಇದೆ ನನಗೆ. ಸೊ ಲೆಟ್ ಅಸ್ ಕೀಪ್ ಇಟ್ ಆಸ್ ಒಂದು ಮದುವೆ ಮನೆ, ಮದುವೆ ಸೀನ್ ಅಂತ ಇಟ್ಕೋಣ. ನೀವೇ ಮದುವೆ ಹೆಣ್ಣು ಅಂತ ಇಟ್ಕೋಣ. ಓಕೆ, ನೀವು ಯಾರೋ ಒಬ್ಬರನ್ನ ಪ್ರೀತಿಸ್ತಾ ಇದ್ರಿ 5-6 ವರ್ಷಗಳಿಂದ ತುಂಬಾ ತೀವ್ರವಾಗಿ ಒಬ್ಬರನ್ನ ಪ್ರೀತಿಸ್ತಾ ಇದ್ದೀರಿ. ಮದುವೆಗೆಲ್ಲ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದೀರಿ, ಎಲ್ಲ ಚೆನ್ನಾಗೇ ಇತ್ತು. ಮದುವೆ ಆ ಸ್ಪಾಟ್ ಅಲ್ಲಿ ಗೊತ್ತಾಗ್ತಾ ಇದೆ ಅವ್ನು ನಿಮ್ಮನ್ನ ಇಷ್ಟ ಪಡ್ತಾ ಇಲ್ಲ, ನಿಮ್ಮ ಫ್ರೆಂಡ್ ನ ಮದುವೆ ಹಾಕಿ ಇಷ್ಟ ಪಡ್ತಿದ್ದಾನೆ ಅಂತ. ಓಕೆ, ನನ್ ಜೊತೆ ಮದ್ವೆ ಆಗೋ ಗಂಡೆ ಅದನ್ನ ಹೌದು. ಈ ತರ ಎಲ್ಲಾ ಕಡೆ ನಾವೇ ಮಾಡಿದ್ರು. ನಮ್ಮೂರ ಮಂದಾರ ಹೂವೆ ಕೊನೆ ಡೈಲಾಗ್ ನಂದೇನಿತ್ತು, ಅದೆಲ್ಲ ಇದಕ್ಕೆ ಅರ್ಥ ಆಗುತ್ತೆ, ಇದಕ್ಕೆ ಅರ್ಥ ಆಗಲ್ಲ ಅಂತ ಅನ್ನೋದನ್ನ ನಿಮ್ ಪದಗಳಲ್ಲಿ ಹೇಳಿ. ನಾನು ಮೊದಲೇ ಹೇಳಿದೀನಿ, ಇದು ಸಿನಿಮಾ ಆಕ್ಟಿಂಗ್, ರಿಯಲ್ ಲೈಫ್ ಅಲ್ಲಿ ನಡೆದಂಗೆ ಇರ್ಬೇಕಿದು ನನಗೆ. ಸರ್, ಈ ಸಿಚುವೇಶನ್ ನ ಧನ್ಯಶ್ರೀ ಅವರು ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡ್ಬೇಕು ಅಂತ ನೀವು ಹೇಳಿದಿರಿ. ಸೊ ಆ ಸಿನಿಮಾ ಕ್ಯಾಮ್ರಾ ಬಂದ್ರೆ ಅವಾಗ ಅದಕ್ಕೊಂದು ಫೀಲ್ ಇನ್ನೂ ಚೆನ್ನಾಗಿರತ್ತಲ್ಲ ಸರ್? ಶೋರ್, ಕ್ಯಾಮ್ರಾ ಪ್ಲೀಸ್. ಓಕೆ, ಇದು ನಿಮ್ ಕ್ಯಾಮ್ರಾ. ಸೊ ಇಲ್ಲಿ ಧನ್ಯಶ್ರೀ ಅವರ ಆಕ್ಟಿಂಗ್ ಅನ್ನ ನಾವೇನ್ ಈ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತೀವಿ, ಜಡ್ಜಸ್ಗಾಗಿ ಅಲ್ಲಿ LED ಅಲ್ಲಿ ಪ್ಲೇ ಮಾಡ್ತಿದೀವಿ. LED ಅಲ್ಲಿ ಪ್ಲೇ ಮಾಡಿ. ಓಕೆ, ರೈಟ್. ಧನ್ಯಾ, ಇದು ಕ್ಯಾಮ್ರಾ ಪೊಸಿಷನ್. ಓಕೆ, ಇಲ್ಲಿವರೆಗೂ ನೀವು ಕಾಣಿಸ್ತಾ ಇದ್ದೀರಾ. ನಿಮ್ಮ ಎಕ್ಸ್ಪ್ರೆಷನ್ಸ್ನೆಲ್ಲ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ. ನಿಮ್ ಸಿಚುವೇಶನ್ ಗೊತ್ತಿದೆ, ನೀವು ಯಾರನ್ನ ತುಂಬಾ ಪ್ರೀತಿಸ್ತಾ ಇದ್ರಿ, ಮದುವೆ ಆಗ್ಬೇಕು ಅಂದ್ಕೊಂಡ್ರಿ. ಲಾಸ್ಟ್ ಮಿನಿಟ್ ಅಲ್ಲಿ ಅವ್ನು ಬಂದು ಹೇಳ್ತಾ ಇದ್ದಾನೆ, ಐ ಆಮ್ ಸಾರಿ, ನಾನು ಮದುವೆ ಆಗ್ತಾ ಇಲ್ಲ ಅಂತ. ಓಕೆನಾ? ಯು ರೆಡಿ? ಎಸ್. ಸೌಂಡ್, ಕ್ಯಾಮ್ರಾ. ಮಹಾನಟಿ ಮುಹೂರ್ತ್ ಶಾಟ್, ಆಕ್ಷನ್. ಯಾಕೋ ಇಷ್ಟ ಬೇಗ ಬಂದೆ? ಮದ್ವೆ ನಡೀತಿದೆ ತಾನೆ, ಬರ್ಬಾರ್ದು ಇಲ್ಗೆ ಅಂತ ಹೇಳಿಲ್ವಾ? ಹೋಗು. ಆದ್ರೂ ಹೇಗ್ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀನಾ? ನೀನ್ ಕೊಡ್ಸಿದ್ ಒಡವೆ ಏನು? ಏಪ್ರಿಲ್ ಫೂಲ್ ಅಂತ ಪ್ರಾಂಕ್ ಮಾಡ್ತಿದ್ಯಾ? ಮುಚ್ಕೊಂಡು ಹೋಗೋ. ಮದ್ವೆ ಆಗಕ್ಕೆ ಇಷ್ಟ ಇಲ್ವಾ?
ಕಾಮ್ ಡೌನ್ ನಂಗೆ ಗೊತ್ತು ನೀನು ನನ್ನ ತುಂಬಾ ಇಷ್ಟಪಡ್ತೀಯ ಅಂತ ನನಗೆ ಗೊತ್ತು. ಯಾರು? ನನ್ನ ಫ್ರೆಂಡ್ ಪ್ರಿಯಾ. ಅವಳಂದ್ರೆ ನಿನಗಿಷ್ಟ? ಇಷ್ಟು ವರ್ಷ ನಿನ್ ಜೊತೆ ಇದ್ನಲ್ಲೋ, ಇಷ್ಟು ನಿನ್ನ ಇಷ್ಟಪಟ್ಟಲ್ಲೋ, ಇವಾಗ ನಾನು ಬೇಡವಾ? ಇಷ್ಟು ಪ್ರಿಪ್ರೇಷನ್ ಮಾಡಿ ಮದ್ವೆಗೆ ರೆಡಿಯಾಗಿ ನಿಂತಿದ್ದೀನಿ ತುದಿಗಾಲಲ್ಲಿ ನಿನ್ನ ಮದ್ವೆ ಆಗ್ಬೇಕು ಅಂತ. ಇವಾಗ ನಾನು ನಿನಗೆ ಬೇಡ ಅಲ್ಲ? ಇವಾಗ ನಾನು ನಿನಗೆ ಬೇಡ. ಎಷ್ಟು ವರ್ಷದಿಂದ ನಡೀತಿದೆ ಇದು? ಅವಳಿಗೂ ನಿನ್ನಂದ್ರೆ ಇಷ್ಟನಾ? ಪ್ಲಾನ್ ಎಷ್ಟು ನೋವಾಗ್ತಿದೆ ನನಗೆ ಗೊತ್ತು ಕಣೋ. ಎಷ್ಟು ಕಷ್ಟಪಟ್ಟು ಅಪ್ಪ ಅಮ್ಮನ ಒಪ್ತಿದ್ದೀನಿ ನನಗೆ ಗೊತ್ತು. ಇಷ್ಟು ಈಸಿಯಾಗಿ ಬಂದ್ಬಿಟ್ಟು ಸಾರಿ ಮದ್ವೆ ಆಗಕ್ಕಾಗಲ್ಲ, ನನ್ಗೆ ನಿನ್ ಫ್ರೆಂಡ್ ಪ್ರಿಯಾ ಅಂದಿಷ್ಟ. 6 ವರ್ಷ ಅವಳಿದ್ಲ ನಿನ್ ಜೊತೆ, ನಿನ್ ಕಷ್ಟದಲ್ಲಿ ಸುಖದಲ್ಲಿ ನಾನಿದ್ದೆ ಕಣೋ, ನಾನಿದ್ದೆ. ನಿಮ್ಮ ಅಪ್ಪ ಅಮ್ಮನ ಒಪ್ಪಿಸ್ದೆ, ನನ್ನ ಅಪ್ಪ ಅಮ್ಮನ ಒಪ್ಪಿಸ್ದೆ. ಇಷ್ಟೇ. Got it. Okay. Just hold on. ಇನ್ನು ಸ್ವಲ್ಪ ಟೈಟ್ ಟು ದ ಫೇಸ್. ಈಗ ನಿಮ್ಮ ಫೇಸ್ ಈಗ ಒಂದು 6 inches by 4 inches ಇರ್ಬೋದು. ಇದು ನಾಳೆ ಸಿನಿಮಾದಲ್ಲಿ 60-40 ಸೈಟ್ ಇರುತ್ತಲ್ಲ, ಅಷ್ಟು ದೊಡ್ಡದಾಗಿ ಕಾಣುತ್ತೆ. ಸೊ ನೀವು ಮಾಡೋ ಸಣ್ಣ ರಿಯಾಕ್ಷನ್ ಕೂಡ ಕ್ಯಾಮ್ರಾ ರಿಜಿಸ್ಟರ್ ಮಾಡುತ್ತೆ. ಓಕೆ, ಹಾಗಾಗಿ ನೀವು ಅತಿಯಾಗಿ ಏನು ಮಾಡಬೇಕಾಗಿಲ್ಲ, ಒಂದು ಸಣ್ಣ ರಿಯಾಕ್ಷನ್ ಕರೆಕ್ಟ್ ಆಗಿ ಕೊಟ್ರೆ ಆಡಿಯನ್ಸ್ ರೀಚ್ ಆಗುತ್ತೆ. ಬಿ ಆಸ್ ರಿಯಲ್ ಆಸ್ ಪಾಸಿಬಲ್. ಓಕೆ, ಈಗ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಹೇಳಿದ್ದು ಯಾರು? ಪ್ರಿಯಾನಾ. ಅಲ್ಲಿಂದ ಈಗ ಓಕೆ ರೈಟ್, ಹಿಯರ್ ವಿ ಗೋ ಅಗೇನ್. ರೆಡಿ ಬಾಯ್ಸ್, ಆಕ್ಷನ್. ಯಾರು? ಪ್ರಿಯಾ, ನನ್ನ ಫ್ರೆಂಡ್ ಪ್ರಿಯಾ. ಚೆನ್ನಾಗಿ ಆಟ ಆಡಿದ್ರಿ ಕಣ್ರಿ, ನೀನು ಅವಳು ಸೇರ್ಕೊಂಡು ಚೆನ್ನಾಗಿ ಆಟ ಆಡಿದ್ರಿ. ನನ್ನ ಫ್ರೆಂಡು ಅಂತ ಅಷ್ಟು ಜೊತೆಗೆ ಇಟ್ಕೋತಿದ್ದೆ. ಅವಳನ್ನ ಬಿಟ್ಲಿಲ್ವಾ ನೀನು? ಸೊ ಇಬ್ರು ಇದನ್ನ ಪ್ಲಾನ್ ಮಾಡ್ಕೊಂಡೇ ಮಾಡಿದ್ದೀರಾ? ನಿಮ್ ಜನ್ಮಕ್ಕೆ. ಕರೆಕ್ಟ್. ಎಸ್, ಬಹಳ ಚೆನ್ನಾಗಿ ಮಾಡಿದ್ರಿ. ಐ ಲವ್ಡ್ ಇಟ್. ಆಮೇಲೆ ನೀವು ಒಂದು ಪಾಯಿಂಟ್ ಅಲ್ಲಿ ಕೂಡ ಕ್ಯಾರೆಕ್ಟರ್ನ ಮರೆತು ಹೊರಗೆ ಬರ್ತೀರಾ ಅಂತೆಲ್ಲ ನಾನು ಕಾಯ್ತಾ ಇದ್ದೆ. ಥ್ರೂ ಔಟ್ ದಿ ಶಾಟ್ ನೀವೆಲ್ಲೂ ಇನ್ವಾಲ್ವ್ ಆಗಿದ್ರಿ. ಇನ್ನು ಹೋಗ್ತಾ ಅದರ್ ಥಿಂಗ್ಸ್ ವಿಲ್ ಕೀಪ್ ಫೈನ್ ಟ್ಯೂನಿಂಗ್. ಎಸ್, ಓಕೆ, ನಮ್ಮ ಡೈರೆಕ್ಟರ್ ತರುಣ್ ಅವರಿಂದ ಶುರು ಮಾಡೋಣ. ತರುಣ್ ಅವರೇ, ಟೇಕ್ ಓಕೆ. ಟೇಕ್ ಒನ್. ಓಕೆ, ವಾವ್. ತುಂಬಾ ಕಷ್ಟ ಒನ್ ಟೇಕ್ ಅಲ್ಲಿ ಓಕೆ ಮಾಡೋದು ಆಕ್ಟರ್ಸ್ ಗಳಿಗೆ. ಅಂಡ್ ಯಾರ್ಯಾರ ಹತ್ರ ಟೇಕ್ ಒನ್ ಓಕೆ ಮಾಡ್ಕೊಂಡ್ ಬಂದಿದ್ದಾರೆ ಅವ್ರುಗಳೇ ಇಲ್ಲಿರೋದು, ನಿಮ್ ಪಕ್ಕದಲ್ಲಿ ಇರೋದು ಎಲ್ಲರೂ. ತುಂಬಾ ಚಾಲೆಂಜಿಂಗ್ ಸಿಚುವೇಶನ್ ಸರ್ ಕೊಟ್ಟಿದ್ದು. ಇಟ್ ಇಸ್ ನಾಟ್ ಅಟ್ ಆಲ್ ಈಸಿ. ಮಲ್ಟಿಪಲ್ ಇಮೋಷನ್ಸ್ ಇದೆ ಅದರ ಮಧ್ಯದಲ್ಲಿ. ತುಂಬಾನೇ ಚೆನ್ನಾಗಿ ಮಾಡಿದ್ರ ನೀವು. ನನ್ನ ಪರ್ಸನಲಿ ಹೇಳಬೇಕು ಅಂತಂದ್ರೆ, ಯಾಕಂದ್ರೆ ಯು ಕುಡ್ ಹಾವ್ ಸ್ಟಾರ್ಟೆಡ್ ವಿತ್ ಅವ್ನು ಆಲ್ರೆಡಿ ಹೇಳಿದಾನೆ, ಅಲ್ಲಿಂದ ಕೂಡ ನೀವು ಶುರು ಮಾಡ್ಬೋದಾಗಿತ್ತು. ಬಟ್ ಅಗೇನ್ ಅವ್ನು ಬರ್ತಾನೆ, ಫಸ್ಟ್ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ, ಒಂದು ಕ್ಯಾಶುವಲ್. ಅವ್ನು ಹೇಳಿದ್ಮೇಲೂ ನಂಬಲ್ಲ ಹುಡುಗಿ, ಫಸ್ಟ್ ಅದನ್ನ ನ್ಯಾಚುರಲ್ ನಂಬಲ್ಲ. ಮತ್ತೆ ಅದನ್ನ ಅವ್ಳು ಡೈಜೆಸ್ಟ್ ಮಾಡ್ಕೊಳಕ್ಕೆ ಟೈಮ್ ಆಗ್ತಾ ಇದೆ. ನನ್ನ ಫ್ರೆಂಡ್ ಅನ್ನ ಇನ್ನೂ ಕಷ್ಟ ಆಗ್ತಿದೆ ನಂಗೆ ಡೈಜೆಸ್ಟ್ ಮಾಡ್ಕೊಳಕ್ಕೆ. ಅಷ್ಟು ಎಮೋಷನ್ಸ್ ನ ಇಷ್ಟು ಶಾರ್ಟ್ ಟೈಮ್ ಅಲ್ಲಿ ಮಾಡಿ ವಿತೌಟ್ ಅ ಫಂಬಲ್ ಅಷ್ಟು ಚೆನ್ನಾಗಿ ಮಾಡಿದ್ಯಮ್ಮ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ಸರ್, ನೀವು ಆಕ್ಚುಲಿ ಅಂದ್ರೆ ಇದು ವೀಕ್ಷಕರಿಗೆ ಹೇಳೋದಾದ್ರೆ, ರಮೇಶ್ ಸರ್ ಈ ಸಿಚುವೇಶನ್ ನ ಈ ಕೊಟ್ಟಿರೋದು ಆನ್ ದ ಸ್ಪಾಟ್. ಇದು ಯಾರು ನಾವು ಡೈಲಾಗ್ ಬರೆದು ಕೊಟ್ಟಿರೋದಲ್ಲ, ತನ್ನ ಸ್ವಂತ ಲೈನ್ಗಳು, ತನ್ನ ಸ್ವಂತ ಡೈಲಾಗ್ಗಳನ್ನ 2 ನಿಮಿಷದ ಕಾಲಾವಕಾಶದಲ್ಲಿ ರೆಡಿ ಮಾಡ್ಕೊಂಡು ಒಂದೇ ಟೇಕ್ ಅಲ್ಲಿ ಡೈರೆಕ್ಟರ್ ಹತ್ರ ಟೇಕ್ ಓಕೆ ಅಂತ ಕರ್ಸ್ಕೊಂಡಿದಾರಲ್ಲ, ಇದು ನಿಜವಾದ ಕಲಾವಿದೆಯ ಗೆಲುವು. ಥ್ಯಾಂಕ್ ಯು. ಸಡನ್ ಆಗಿ ಆ ಥರ ಡೈಲಾಗ್ ಬರೋದು ತುಂಬಾ ಕಷ್ಟ. ನಮ್ಗೆ ಒಂದ್ ಪೇಜ್ ಡೈಲಾಗ್ ಕೊಟ್ರು ನಮ್ ತಲೆಯಲ್ಲಿ ಭಯ ಮತ್ತೆ ಆ ಟೆನ್ಷನ್ ಅದೆಲ್ಲ ಇರುತ್ತೆ. ಸರಿ ಬರುತ್ತೋ ಅದೇನೇನೋ ಕನ್ಫ್ಯೂಷನ್ಸ್ ಇರುತ್ತೆ ನಮ್ ತಲೆಯಲ್ಲಿ. ನಿಮ್ ಫೇಸ್ ಅಲ್ಲಿ ಆತರ ಎಲ್ಲೂ ಕಾಣಿಸ್ಲಿಲ್ಲ ನನ್ಗೆ, ಅದು ನನಗೆ ಇಷ್ಟ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ಥ್ಯಾಂಕ್ ಯು. ನಿಮ್ಮ ಅಪ್ಪ ಅಂತೂ ಸರ್ ಏನ್ ಸರ್ ಮಗಳು ಮಿಂಚ್ತಾ ಇದ್ದಾಳಲ್ಲ ಸರ್. ಸರ್ ಫಸ್ಟೇ ಸ್ಟಾರ್ಟ್ ಮಾಡ್ಬಿಟ್ರಾ? ಅಲ್ಲ ಸರ್, ಎಷ್ಟು ಅದ್ಭುತವಾಗಿ ಈ ಕಾರ್ಯಕ್ರಮದಲ್ಲಿ ನನ್ನ ಮಗಳು ನಡೆಸ್ತಾ ಇದ್ದಾಳೆ. ಅಪ್ಪಾಜಿ ಆಂಕರ್ ಒಂದು ಪ್ರಶ್ನೆನೂ ಕೇಳಲಿಲ್ಲ.
ಅನುಶ್ರೀ ಅವರೇ, ಅಪ್ಪಾಜಿ ಒಂದ್ ನಿಮಿಷ. ಈಗ ಮೊನ್ನೆ ನಿಮ್ಗೆ ನಾನು ಆ ಕ್ಯಾಪ್ ತಗೊಂಡ್ಬಿಟ್ಟು ಅದು ಒಂದು ಅದ್ಭುತ ಘಟನೆ ನಡೆದೋಗಿದೆ. ಇಡೀ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಅನುಶ್ರೀ ಕೊಟ್ಟಂತ ಮುತ್ತಿಂದ ಒಂದು ಮುತ್ತಿನ ಕತೆ ಐತೆ. ಒಂದು ಮುತ್ತಿನ ಕಥೆಯನ್ನು ಕ್ರಿಯೇಟ್ ಆಗಿದೆ. ಈಗ ನೀವು ಕೊಟ್ಟಂತ ಮುತ್ತಿಂದ ನನ್ನ ಕೂದಲು ಮತ್ತೆ ಉಡ್ತಾ ಇದೆ. ನನ್ನ ಕೂದಲು ಮತ್ತೆ ಪುನರ್ಜನ್ಮ ಪಡೀತಾ ಇದೆ. ಅಲ್ಲ ಸರ್, ನಾನ್ ನಿಮಗೆ ಕೊಟ್ಟಂತ ಮುತ್ತಿಂದ ನಿಮ್ ಬೋಳು ತಲೆಯಲ್ಲಿ ಕೂದಲು ಬೆಳಿತಾ ಇದೆ. ಮುತ್ತು ಕೊಟ್ಟಾದ್ಮೇಲೆ ನನಗೆ BP ಜಾಸ್ತಿ ಆಗಿದೆ ಸರ್. ನನ್ನ ನೆನ್ನೆ ಒಂದು ಕನಸು ಬಿತ್ತು. ನಿಮ್ ಕನ್ಸಲ್ಲಿ ನಾನು ಬಂದ ಸರ್. ನೀವು ಬಿಡ್ತಾ ಇದ್ದೀರಾ. ಟ್ರಾಜಿಡಿಯಾ. ಇಂಟರ್ನ್ಯಾಷನಲ್ ಅಲ್ಲಿ ಐ ಸಿಸ್ಟಮೆಟಿಕ್ ಅಂತೇಳಿ ಸ್ಟಿಮ್ಯುಲೇಷನ್ ಅಂತೇಳಿ ದೊಡ್ಡ ಸೆಂಟರ್ ಮಾಡಿದ್ದೀರಾ. ನೀವು ಎಲ್ಲರನ್ನು ಆಶೀರ್ವಾದ ಮಾಡ್ತಾ ಇರುವಂತ ಘಟನೆ. ಮಹಾನಟಿ ಲಾಸ್ಟ್ ಶಾಟ್ ಕಟ್ ಇಟ್. ಮಗಳ ಬಗ್ಗೆ ಒಂದು ಮಾತಾಡಿಲ್ಲ, ನನ್ ಬಗ್ಗೆ ಗಂಟೆಗಟ್ಲೆ ಮಾತಾಡ್ತಾ ಇದ್ದೀರಾ. ಮಗಳು ಇಷ್ಟು ಚೆನ್ನಾಗಿ ಯಾಕೆ ಮಾಡಿ ಅವರೆಲ್ಲ ಓಕೆ ಸೂಪರ್ ಅಂತಿದ್ದಾರೆ. ಯಾಕೆ ಜ್ಞಾಪಿಸ್ತೀರಾ ಅವ್ರಿಗೆ? ಚಪ್ಪಳೆ ಬರ್ಲಿ ಅವ್ರ ತಂದೆಗೆ. ಧನ್ಯಶ್ರೀ ಫಸ್ಟ್ ಟೇಕೆ ಓಕೆ ಟೇಕ್ ಅಂತ ಡೈರೆಕ್ಟರ್ ಹೇಳ್ಬಿಟ್ರು. ಐ ಥಿಂಕ್ ಯು ಡೂಯಿಂಗ್ ಗ್ರೇಟ್ ಧನ್ಯಶ್ರೀ. ಇದೇ ಸ್ಪಿರಿಟ್ ಅಲ್ಲಿ ಇರ್ಬೇಕು. ಓಕೆನಾ? ಗುಡ್ ಲಕ್. ತೆರೆಯ ಹಿಂದೆ ಧ್ವನಿ ಕೊಟ್ಟವರು ಈಗ ತೆರೆಯ ಮುಂದೆ ನಟಿ ಆಗ್ಬೇಕು ಅಂತ ಆಸೆ ಪಡ್ತಾ ಇರೋಂತಹ ಬೆಂಗಳೂರಿನ ಕಂಠದಾನ ಕಲಾವಿದೆ ಇನ್ಸ್ಪೈರಿಂಗ್ ಆಶಿಕಾ ಶರ್ಮಾ. ಆಶಿಕಾ, ಎಪಿಸೋಡ್ ಅಲ್ಲಿ ನಿಮ್ಮ ವಿಷಯ ಬಂದಾಗ ನಿಮ್ಮ ಮಾತುಗಳನ್ನ ಕೇಳಿ ತುಂಬಾ ಜನ ಖುಷಿ ಪಟ್ಟಿದ್ದಾರೆ. ಸೊ ನಿಮಗ್ ಬಂದಂತಹ ರೆಸ್ಪಾನ್ಸ್ ಏನು? ತುಂಬಾನೇ ಓವರ್ವೆಲ್ಮಿಂಗ್ ಸಿಚುವೇಶನ್. ನಂಗೆ ಐ ಆಮ್ ಸೋ ಗ್ರೇಟ್ಫುಲ್ ಟು ಸಿ ಅಂಡ್ ಎವ್ರಿಬಡಿ ಹಿಯರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಖದಲ್ಲಿರುವಂತಹ ಈ ನಗು, ನಿಮ್ಮ ಜೀವನದಲ್ಲಿ ಕಂಡು ಬಂದಂತಹ ಈ ಸಂತೋಷ ಇನ್ನೂ ದುಪ್ಪಟ್ಟಾಗ್ಲಿ ಅಂತ ನಾವು ಆಶಿಸ್ತೀವಿ. ಸೊ ನೀವು ಫೋಟೋ ಶೂಟ್ ಅಲ್ಲಿ ಹೇಗೆಲ್ಲ ಪರ್ಫಾರ್ಮ್ ಮಾಡಿದೀರಾ ಅನ್ನೋದನ್ನ ಈಗ ಫೋಟೋಸ್ ಮೂಲಕ ನೋಡೋಣ. ಓಕೆನಾ? ಆಶಿಕಾ, ಫೋಟೋಸ್ ಪ್ಲೀಸ್. ನೇಚರ್ ಮಧ್ಯದಲ್ಲಿ ನ್ಯಾಚುರಲ್ ಆಗಿ ಪೋಸ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಅವರು ಮಾಡರ್ನ್ ಆಗು ಕೂಡ ಪೋಸ್ ಕೊಟ್ಟಿದ್ದಾರೆ. ಪ್ರೇಮ ಮ್ಯಾಮ್, ನಿಮಗೆ ಯಾವ್ದು ತುಂಬಾ ಇಷ್ಟ ಆಯ್ತು? ನೇಚರ್ ಮಧ್ಯದಲ್ಲಿ. ನೇಚರ್ ಮಧ್ಯದಲ್ಲಿ ನ್ಯಾಚುರಲ್ ಆಗಿರೋದು. ನ್ಯಾಚುರಲ್ ಆಗಿದೆ. ಬಟ್ ಒಂದೊಂದು ಆಂಗಲ್ ಅಲ್ಲಿ ಅವರು ಒಂದ್ ಸ್ವಲ್ಪ ಸರಿತಾ ತರ ಕಾಣಿಸ್ತಾ ಇದ್ದಾರೆ. ಎಸ್, ಬೆಸ್ಟ್ ಫೋಟೋಶೂಟ್. ಚೆನ್ನಾಗಿದೆ. ಆಶಿಕಾ, ನನಗೆ ಇಷ್ಟ ಆಯ್ತು ಫೋಟೋಸ್ ಫಸ್ಟ್ಲಿ. ಬಟ್ ಯಾಕೆ ಚೆನ್ನಾಗಿದೆ ಅಂದ್ರೆ ಎವ್ರಿ ಫ್ರೇಮ್ ಅಲ್ಲಿ ನೀವು ಕಂಫರ್ಟೇಬಲ್ ಆಗಿದ್ರಿ. ಅದ್ ನೀವ್ ಏನಾದ್ರೂ ಮಾಡ್ತಾರೆ, ಒಂದ್ ಕೈ ಎತ್ತಿದ್ರು ಅದು ಫೋರ್ಸ್ಡ್ ಆಗಿರಲಿಲ್ಲ. ಇಟ್ ವಾಸ್ ವೆರಿ ನ್ಯಾಚುರಲ್. ಯು ಲುಕ್ ಕಂಫರ್ಟೇಬಲ್. ಸೊ ನಮಗ್ ನೋಡಕ್ ಕಂಫರ್ಟೇಬಲ್ ಆಗಿತ್ತು, ನಮಗ್ ನೋಡಕ್ ಚೆನ್ನಾಗಿತ್ತು. ಎರಡು ಲುಕ್ ಅಲ್ಲೂ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಿ. ದಟ್ ಕಾನ್ಫಿಡೆಂಟ್ ಯು ಹ್ಯಾವ್, ಕ್ಯಾರಿ ಇಟ್ ಆಲ್ವೇಸ್. ನಾನು ಅದು ಸ್ಟ್ರೆಸ್ ಮಾಡಿ ಇನ್ನೊಂದ್ಸತಿ ಹೇಳ್ತೀನಿ, ನ್ಯಾಚುರಲ್ ಆಗಿತ್ತಲ್ಲ, ಅದು ತುಂಬಾನೇ ಚೆನ್ನಾಗಿತ್ತು. ಅಲ್ಲ, ನಿಜವಾಗ್ಲು ನೇಚರ್ ಮಧ್ಯದಲ್ಲಿ ಎಷ್ಟು ನ್ಯಾಚುರಲ್ ಆಗಿರ್ಬೇಕು ಅನ್ನೋದು ಅವ್ರು ಹೇಳಿದ್ರಲ್ಲ. ಈ ಫೋಟೋ ಎಷ್ಟು ನ್ಯಾಚುರಲ್ ಆಗಿದೆ ನೋಡಿ. ನಾನು ಎಲ್ಲೋ ನೋಡ್ದಾಗಿದೆ ಅಂತ ನಿಮ್ಗೆಲ್ಲ ಅನ್ಸ್ತಾ ಇರ್ಬೋದು. ಎಲ್ಲೂ ನೋಡಿಲ್ಲ. ನೋಡಿ ಅಲ್ಲಿ, ಅಲ್ಲೇ ಕೂತಿದ್ದಾರೆ. ಅಲ್ಲೇ ಮಚ್ಚೆ ಸುಂದರಿ. ಐ ಥಾಟ್ ಇವ್ರು ಸಣ್ಣ ಆಗ್ಬಿಟ್ಲು ಹಿಂಗೆ. ಆಕ್ಚುಲಿ ಇದು ನಿಶ್ವಿಕಾ ಅಲ್ಲಿ ನೋಡಿ. ಒಬ್ಬ ಇದು ಯಾವಾಗ ತೆಗ್ದಿದ್ ಫೋಟೋ? ಮೈ ಗಾಡ್, ಇದು ನಾನು 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ. ತುಂಬಾ ಉದ್ದ ಇದೆ ಅವಾಗ, ಅದಾದ್ಮೇಲೆ ಬೆಳ್ದಿಲ್ಲ ಅಷ್ಟೇ. ಆದ್ರೆ ಇಂಡಸ್ಟ್ರಿಯಲ್ಲಿ ಬೆಳಿತಾ ಇದ್ದೀರಾ, ಅದು ಇಂಪಾರ್ಟೆಂಟ್. ಥ್ಯಾಂಕ್ ಯು. ಸೊ ಇದು ನಾನು ಆಕ್ಚುಲಿ ಅರಂಗೇಟ್ರ ಮಾಡಿದಾಗ ತೆಗ್ಸಿದಂತ ಒಂದು ಫೋಟೋ. ಅಂಡ್ ದಿಸ್ ಒನ್ ಆಫ್ ಮೈ ಮೋಸ್ಟ್ ಪ್ರೌಡ್ ಫೋಟೋ. ಪರ್ಫಾರ್ಮೆನ್ಸ್ ಹೆಂಗ್ ಮಾಡಿದೆ ಏನು ಗೊತ್ತಿಲ್ಲ, ಬಟ್ ಟು ಬಿ ಆನ್ ಸ್ಟೇಜ್ ಆ ಒಂದು ಮತ್ತೆ ಆಕ್ಚುಲಿ ಅದು ನನ್ ಮತ್ತೆ ಬೇಕು ಅನ್ಸಿದ್ದು ಆಫ್ಟರ್ ದಿಸ್ ಪರ್ಫಾರ್ಮೆನ್ಸ್. ಐ ಥಿಂಕ್ ದಟ್ಸ್ ವೆನ್ ಐ ವಾಂಟೆಡ್ ಟು ಬಿ ಅ ಪರ್ಫಾರ್ಮರ್ ಅಂತ. ಸೊ ನನ್ನ ಇಡೀ ಲೈಫ್ ಐ ಓವ್ ಇಟ್ ಟು ಮೈ ಟೀಚರ್ ಅಂಡ್ ಕ್ಲಾಸಿಕಲ್ ಡಾನ್ಸಿಂಗ್. ಹೌ ಸ್ವೀಟ್ ನಿಶ್ವಿಕಾ, ಹೌ ಸ್ವೀಟ್. ಥ್ಯಾಂಕ್ ಯು. ಡಾನ್ಸ್ ಅಂದ ತಕ್ಷಣ ನೆನಪಾಯ್ತು ತರುಣ್ ಅವರೇ. ನಿಮಗೆ ಇನ್ನ ಗೊತ್ತಿಲ್ಲ, ಅವ್ರ ಅಮೇಸಿಂಗ್ ಡಾನ್ಸರ್. ಮುಂದೊಂದ್ ದಿನ ಹೋಗ್ತಾ ನಿಮ್ಗೊಂದು ಸ್ಪೆಷಲ್ ಮಾಸ್ಟರ್ ಕ್ಲಾಸ್ ಅಲ್ಲಿ ಅವ್ರ ಡಾನ್ಸ್ ಬಗ್ಗೆ ಹೇಳ್ಕೊಡ್ತಾರೆ. ಹೋಗ್ಲಿ ಬಿಡಿ, ಯಾಕದು ವಿಷ್ಣು ಸರ್ ಕೋಟಿಗೊಬ್ಬ ಫಿಲಮ್ ತರ ನಂದೊಂದು ಫ್ಲಾಶ್ ಬ್ಯಾಕ್ ಇದೆ ಅಂತ.
ಆಶಿಕ್ ಅವರೇ, ನನಗೂ ಅಷ್ಟೇ ವೈಟ್ ಡ್ರೆಸ್ ಅಲ್ಲಿ ಏನು ಫೋಟೋಸ್ ಇತ್ತು, ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಅದೊಂದು ಫಸ್ಟ್ ಫೋಟೋ ಒಂದು ಮಾತ್ರ ನನಗೆ ಒಂದು ಚಿಕ್ಕ ಡೌಟ್ ಇದೆ. ಫಸ್ಟ್ ಫೋಟೋ ಒಂದು ಪ್ಲೇ ಮಾಡಿ ಇವ್ರದ್ದು ಅದೇನದು ಕೈ ಅದ್ರ ಮೇಲೆ ಇಟ್ಟಿದ್ದೀರಾ, ಹಾವ ಏನದು ನೀವು ಅದು? ತಾಳೆ ಹೂವ ಪೊದೆಯಿಂದ ಎರಡೇ ಬೆರಳು ಮಾತ್ರ ಹಿಂಗ್ ಟಚ್ ಆಗ್ಬೇಕಷ್ಟೇ. ಅದಾಗಿಲ್ವ, ಯಾವ್ದು ಟಚ್ ಆಗಿಲ್ವಲ್ಲ ಅಲ್ಲಿ. ಅವ್ರು ಹೇಳಿದ್ರು ಸರ್ ಎಲೆನೂ ಟಚ್ ಆಗ್ಬಾರ್ದು, ಹಿಂಗೆ ನೋಡ್ತಾ ಇದ್ದೀರಾ ಅಂತ. ಅದು ಎಲೆ ಭಯ ಪಟ್ಕೋತಾ ಇತ್ತು. ನೇಚರ್ ಅಲ್ಲಿ ನ್ಯಾಚುರಲ್ ಆಗಿ ತೆಗ್ದಿರೋ ಫೋಟೋಸು ಅಮೇಸಿಂಗ್ ಆಗಿದೆ. ಮಾಸ್ಟರ್ ಮೈಂಡ್ ರಮೇಶ್ ಸರ್. ನೇಚರಲ್ಲಿ ನ್ಯಾಚುರಲ್ ಆಗಿದೆ, ಸೂಪರ್. ಸಿ ಒಂದು ಫೋಟೋ ಶೂಟ್ ಅಂದ್ಮೇಲೆ ಓಕೆ ಇವರೆಲ್ರಿಗೂ ಅದೇ ಮೇಕಪ್, ಕಾಸ್ಟ್ಯೂಮು, ಪೋಸಸ್ ಎಲ್ಲ ಬಿಡಿ, ಒಳಗಡೆ ಒಂದು ಫೀಲ್ ಇರುತ್ತಲ್ಲ, ಅದು ಮುಖ್ಯ ಒಂದು ಫೋಟೋಗೆ. ನಿಮ್ಮನ್ನೊಂದು ಹ್ಯಾಪಿನೆಸ್ ಕಾಣ್ತಾ ಇತ್ತು ರೀ, ಬಟ್ ಆ ಫೀಲ್ ಇಲ್ಲ ಅಂದ್ರೆ ಒಂದು ಕಟ್ ಇಟ್ ಮೇಕ್ಸ್ ನೋ ಸೆನ್ಸ್ ಒಂದು ಫೋಟೋ. ಅದಿತ್ತು. ಸೊ ಗುಡ್ ಲಕ್ ಟು ಯು. ಥ್ಯಾಂಕ್ ಯು ರಮೇಶ್ ಸರ್. ಸೊ ಫೋಟೋಸ್ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಗೆ ರಿವ್ಯೂಸ್ ಸಿಕ್ಕಿದೆ. ಬಟ್ ಈಗ ನೀವು ಕ್ಯಾಮ್ರಾ ಮುಂದೆ ಏನ್ ಪರ್ಫಾರ್ಮ್ ಮಾಡ್ತೀರಾ, ಆ ಸಿಚುವೇಶನ್ ಏನು, ಕಥೆ ಏನು, ಸೀನ್ ಏನು ಅಂತ ಕೇಳೋಣ. ಮಾಸ್ಟರ್ ಮೈಂಡ್ ರಮೇಶ್ ಸರ್, ಐ ಥಾಟ್ ನಿಮಗೆ ನೀವು ಲಾಸ್ಟ್ ಟೈಮ್ ನೀವು ಮತ್ತೆ ನಿಮ್ಮ ತಂಗಿ ಬಾಡಿ ಶೇವಿಂಗ್ ಬಗ್ಗೆ ಏನೋ ಮಾತಾಡ್ತಾ ಇದ್ರಲ್ಲ. ಎಸ್ ಸರ್. ಸೊ ಈ ಫೀಲಿಂಗ್ ನಿಮ್ಗೆ ಅರ್ಥ ಆಗುತ್ತೆ ಅನ್ಸುತ್ತೆ. ಓಕೆ, ಗಂಡ ಹೆಂಡತಿ ಸ್ವಲ್ಪ ದಪ್ಪ ಇದಾರೆ, ಕಪ್ಪಗಿದ್ದಾರೆ, ಅದರಿಂದ ಒಂದು ಕೀಳರಿಮೆ ಇದೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಹೆಂಡತಿಗೆ. ಗಂಡ ಕಾರ್ಪೊರೇಟ್ ಅಲ್ಲಿ ಬ್ಯುಸಿ ಆಗಿದ್ದಾನೆ, ಯಾವ್ದೋ ಪಾರ್ಟಿ ಕರೆದ್ರು ಗಂಡ ಒಬ್ನೇ ಹೋಗ್ಬಿಟ್ಟ, ಹೆಂಡತಿನ ಕರ್ಕೊಂಡು ಹೋಗ್ಲಿಲ್ಲ. ಉದ್ದೇಶಪೂರ್ವಕವಾಗಿ ಅಲ್ಲ, ಬಟ್ ಇವಳಿಗೆ ಏನ್ ಅನ್ನಿಸ್ತಾ ಇದೆ ಅಂದ್ರೆ ನಾನು ಕಪ್ಪಗಿದ್ದೀನಿ, ದಪ್ಪಗಿದ್ದೀನಿ, ಅದಕ್ಕೆ ಗಂಡ ಕರ್ಕೊಂಡು ಹೋಗ್ತಿಲ್ಲ. ಇಮ್ಯಾಜಿನ್ ದಟ್ ಗರ್ಲ್. ಓಕೆ, ಆ ಹುಡುಗಿ ನೀವು ಅಂತ ಇಟ್ಕೊಳ್ಳಿ, ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ, ಗಂಡ 2-3 ಸಲ ನಿಮ್ಮನ್ನ ಬಿಟ್ಟೆಲ್ಲ ಪಬ್ಲಿಕ್ ಅಲ್ಲಿ ಹೋಗ್ಬಿಟ್ಟಿದ್ದಾನೆ, ಈಗ ಬಂದಿದ್ದಾನೆ, ನಿಮ್ ಕೋಪನೆಲ್ಲ ತೀರಿಸ್ಕೊಳ್ತಾ ಇದೀರಾ. ರೆಡಿ? ಕ್ಯಾಮ್ರಾ ಪ್ಲೀಸ್. ಎಷ್ಟು ಕ್ಲೋಸ್ ಆಗುತ್ತೆ ಅಷ್ಟು ಕ್ಲೋಸ್ ಹೋಗಪ್ಪ. ರೋಲ್ ಕ್ಯಾಮ್ರಾ, ಆಕ್ಷನ್. ಬಂದ್ಯಾ ನೀನು? ಅಲ್ಲ, ನಿನಗ್ ನನ್ ಕಂಡ್ರೆ ನಿಜವಾಗ್ಲೂ ಇಷ್ಟನಾ ಅಥವಾ ನಿಜವಾಗ್ಲೂ ಇಷ್ಟ ಇಲ್ವಾ? ಏನಿದೆ ಮನ್ಸಲ್ಲಿರೋದನ್ನ ನೀಟಾಗಿ ಹೇಳ್ಬಿಡು. 2-3 ಸಲ ನಾನು ಒಬ್ಬಳೆ ಮನೇಲಿ ಬಿಟ್ಟು ಹೋಗಿದ್ಯಲ್ಲ, ಅದಕ್ ನಿಜವಾದ ಕಾರಣ ಏನು? ನಿಜವಾದ ಕಾರಣ ಏನಿದೆ ಅಂತ ಓಪನ್ ಆಗಿ ಹೇಳು, ನನಗೂ ಅರ್ಥ ಆಗುತ್ತೆ. ಒಂದ್ ಕಡೆ ಬಿಟ್ಟು ಹೋಗಿದ್ರೆ ಸರಿ ಕಣೋ, 4-5 ಕಡೆ ಬಿಟ್ಟು ಹೋಗಿದ್ಯಲ್ಲ, ನನಗೂ ಮನ್ಸು ಅನ್ನೋದಿದೆ, ನನಗೂ ನೋವಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋ. ವೆರಿ ನೈಸ್. ಓಕೆ, ಲೆಟ್ಸ್ ಅಸ್ಯೂಮ್ ಸ್ವಲ್ಪ ಇಂಪ್ರೂವ್ ಮಾಡೋಣ. ಚೆನ್ನಾಗಿದೆ. ಸಿನ್ಸ್ ನೀವು ಆಲ್ರೆಡಿ ಸಿನಿಮಾಲ ಡಬ್ ಮಾಡೋದು ನಿಮ್ಗೆ ಚಾಲೆಂಜ್ ಕೊಡ್ಬೋದು ಅನ್ನಿಸ್ತಾ ಇದೆ. ನೀವು ಅಡಿಗೆನೇನೋ ಮಾಡ್ತಾ ಇದ್ದೀರಾ, ಮಾಡ್ತಾ ಈ ಕೋಪ ತೋರಿಸಿ. ಓಕೆ, ನಾನು ಕೌಂಟರ್ಸ್ ಕೊಡ್ತೀನಪ್ಪ. ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಓಕೆ, ಐ ವಿಲ್ ಪ್ಲೇ ದ ಗಂಡ. ರೆಡಿ ಪ್ಲೀಸ್. ರೋಲ್ ಕ್ಯಾಮ್ರಾ, ಆಕ್ಷನ್. ಪಾರ್ಟಿಗೆ ನಾವೆಲ್ಲ ಬರ್ಬಾರ್ದಂತೆ, ಹೌದೇನ್ರಿ? ನನ್ನನ್ನು ಕರ್ಕೊಂಬೇಡ ಅಂತ ಹೇಳಿದ್ರ ನಿಮ್ಗೆ? ಏನೇದು ಗುಡುಕ್ತಾ ಇದೆಯಾ ನೀನು? ಏನಿಲ್ಲ, ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನನ್ನನ್ನು ಕರ್ಕೊಂಡ್ ಬರ್ಬೇಡ ಅಂತ ನಿಮ್ಗೆ ಯಾರಾದ್ರೂ ಹೇಳಿದ್ರಾ? ಎಲ್ಲಿ ಕರ್ಕೊಂಡು ಹೋಗಿಲ್ಲ ನಿನ್ನ? ಮೊನ್ನೆ ಪಾರ್ಟಿ ಕರ್ಕೊಂಡ್ ಹೋಗಿದ್ರಾ? ಅಲ್ಲ, ಹೇಳದಲ್ಲಪ್ಪ, ಅಲ್ಲಿ ಕಾರ್ಪೊರೇಟ್ ಆಫೀಸಲ್ಲಿ ಟೈಮ್ ಇತ್ತು ಅಂತ. ಓ, ನಿನ್ನೆ ಮದ್ವೆಗೆ ಮಾತಾಡಿ. ಯಾಕೆ ಮಾತು ನಿಂತೋಯ್ತು? ದಪ್ಪ ಇದ್ದಾಳೆ, ಈ ತೋಳ ನನ್ ಜೊತೆ ನಿಂತ್ಕೊಂಡ್ರೆ ಅವಳು ಚೆನ್ನಾಗ್ ಕಾಣಿಸಲ್ಲ. ಮತ್ತೆ ಅದನ್ನೇ ಶುರು ಮಾಡ್ಬೇಡ ನೀನು. ಶುರು ಮಾಡ್ತಿಲ್ಲ, ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ. ನಿಮ್ ಮುಖದ ಜೊತೆ ನನ್ ಮುಖ ಚೆನ್ನಾಗ್ ಕಾಣಿಸಲ್ಲ ಅನ್ನೋ ಉದ್ದೇಶದಿಂದ ತಾನೇ ನೀವೆಲ್ಲೂ ನನ್ನ ಕರ್ಕೊಂಡು ಹೋಗ್ತಿಲ್ಲ. ನೀನ್ ಏನೇನೋ ಕಲ್ಪಿಸ್ಕೊಳ್ತಾ ಇದೀಯಾ? ಇಲ್ಲ, ಕಲ್ಪನೆ ಮಾಡ್ಕೋತಿಲ್ಲ, ಇರೋ ನಿಜಾನೇ ಹೇಳ್ತಾ ಇದೀನ್ರಿ. ಬೇಕು ಅಂತ ಮಾಡ್ತಾ ಇದ್ದೀರಾ. 1 ಸಲ ಸರಿ, 2 ಸಲ ಸರಿ, 3 ಸಲ ಆದ್ರೆ ಯಾವಳಿಗೂ ಅನುಮಾನ ಬಂದೇ ಬರುತ್ತೆ. ನಾನ್ ಚೆನ್ನಾಗಿಲ್ಲ, ನನ್ನ ಕಷ್ಟಪಟ್ಟು ಇಷ್ಟ ಆಗದೆ ಮದ್ವೆ ಆಗಿದ್ದಾಳೆ ಅಂತ. ಎಲ್ಲ ನಿನ್ ಭ್ರಮೆ. ಯಾವ ಭ್ರಮೆನೂ ಅಲ್ಲ, ಇರೋದನ್ನ ಹೇಳಿದ್ರೆ ಅದೇನೋ ಎದ್ ಬಂದ್ ಎದೆ ಗೊತ್ತಾಗತ್ತಂತೆ. ಸರಿ, ಏನು ಬೇಡ. ಓಕೆ, ಕರೆಕ್ಟ್, ರೈಟ್, ಗುಡ್, ನೈಸ್. ಆದ್ರೆ ಒಂದು ವಿಷಯ ನಾವಿಲ್ಲಿ ಅಡ್ರೆಸ್ ಮಾಡ್ಲೇಬೇಕು. ಇಲ್ಲಿ ಯಾರೇ ಬಂದು ತಡವರ್ಸಿದ್ರು ಕೂಡ ತಡವರ್ಸ್ದೇನೆ ಅವ್ರಿಗಾಗಿ ಪ್ರತಿಯೊಂದು ಹಂತದಲ್ಲೂ ಆ ಎಕ್ಸಾಂಪಲ್ಸ್ ಕೊಟ್ಟು, ಡೈಲಾಗ್ಗಳಿಗೆ ಆಕ್ಟ್ ಮಾಡೋದಕ್ಕೆ ರಿಯಾಕ್ಷನ್ಗಳನ್ನ ಕೊಟ್ಟು, ಅರ್ಥ ಮಾಡಿಸಿ ತಾಳ್ಮೆಯಿಂದ ಕೂತ್ಕೊಂಡಿದಾರಲ್ಲ ಮಾಸ್ಟರ್ ಮೈಂಡ್, ನಮ್ಮೆಲ್ಲರ ಆಪ್ತ ಮಿತ್ರ ಸರ್. ಪ್ಲೀಸ್ ಆಕ್ಸೆಪ್ಟ್ ದಿಸ್. ಒಂದು ಸ್ಟ್ಯಾಂಡಿಂಗ್ ಓವೇಷನ್ ನಮ್ಮ ರಮೇಶ್ ಅರವಿಂದ್ ಸರ್ಗೆ. ಸೀರಿಯಸ್ಲಿ ಸರ್, ಇಟ್ಸ್ ನಾಟ್ ಅ ಜೋಕ್. It's not a joke, sir. Thank you, sir. Oh, yes. Thank you.
ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. Well done. ಸೂಪರ್ Well done. ಲಿಶ್ವಿಕಾ, ನೀವೆಷ್ಟು ಎಂಜಾಯ್ ಮಾಡಿದ್ರಿ ಇದನ್ನ? ಆಕ್ಚುಲಿ ನನಗೆ ನಂದು ಜೆಂಟಲ್ಮ್ಯಾನ್ ನೆನಪಾಯ್ತು. ಬಿಕಾಸ್ ಜಡೇಶ್ ಸರ್ ನನಗೆ ಜೆಂಟಲ್ಮ್ಯಾನ್ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ಬೇಕಾದ್ರೆ ನಾನು ಹೋಗಿ ಫುಲ್ ರೆಡಿ ಎಲ್ಲ ಆಗ್ಬಿಟ್ಟು ಫುಲ್ ನಾನು ಹೀರೋಯಿನ್ ಅನ್ಬಿಟ್ಟು ಹಿಂಗೆ ಫುಲ್ ನಿಂತ್ಕೊಂಡಿದ್ದು. ಸ್ಟಾರ್ಟ್ ಅಂತ ಹೇಳಿದ್ರು, ನಾನು ಮಾಡ್ತಾ ಇದ್ದೀನಿ, ಬೇಡ ಆಕ್ಟ್ ಮಾಡಬೇಡಮ್ಮ, ನಂಗೆ ಅರ್ಥನೇ ಆಗ್ತಾ ಇರಲಿಲ್ಲ ಸರ್, ನಾನು ಬಂದಿರೋದೇ ಆಕ್ಟ್ ಮಾಡಕ್ಕೆ ಸರ್, ನನ್ನ ಆಕ್ಟ್ ಮಾಡಬೇಡ ಅಂದ್ರೆ ಹೆಂಗ್ ಸರ್ ಮಾಡೋದು ಅಂತ. ಅದಾದ್ಮೇಲೆ ನನ್ಗೆ ಅರ್ಥ ಆಯ್ತು, ಐ ಶುಡ್ ಸ್ಟಾಪ್ ಆಕ್ಟಿಂಗ್ ಅಂಡ್ ರಿಯಾಕ್ಟಿಂಗ್. ಲೈಕ್ ಇವಾಗ ಪ್ರಜ್ವಲ್ ಸರ್ ಏನ್ ಹೇಳ್ತಾರೆ ಅಷ್ಟಕ್ಕೆ ಮಾತ್ರ ರಿಪ್ಲೈ ಕೊಡು, ನೀನ್ ಯಾಕೆ ಆಕ್ಟಿಂಗ್ ಮಾಡ್ತಾ ಇದೀಯಾ, ಅವ್ರು ಹಾ ಅಂದ್ರೆ ನೀನ್ ಹಾ ಅಂದ್ರೆ ಅದ್ ವರ್ಕ್ ಆಗಲ್ಲ, ಯು ಶುಡ್ ಬಿ ಇನ್ ದ ಸೇಮ್ ಇದು ಅಂತ. ಸೊ ಐ ರಿಮೆಂಬರ್ ದಟ್. ಸೊ ಇವಾಗ ಐ ಥಿಂಕ್ ಹಿ ಮೇಡ್ ಯು ಅನ್ಆಕ್ಟ್. ಲೈಕ್ ನೀವು ಫಸ್ಟ್ ಆಕ್ಟಿಂಗ್ ಮಾಡಿದ್ರಿ, ಅದನ್ನ ಅದೆಲ್ಲ ಹೋಗ್ಲಾಡ್ಸಿ ಸರ್ ಇವಾಗ ನಿಮ್ ಕರೆಕ್ಟ್ ಆಗಿ ಪರ್ಫಾರ್ಮ್ ಮಾಡಿದ್ರು. ಐ ಫೀಲ್ ಲೈಕ್ ನಾನು ಅಲ್ಲೊಂದು ಪಾಯಿಂಟ್ ಅಲ್ಲಿ ನೀವು ಎಕ್ಸ್ಟ್ರೀಮ್ ಆಂಗರ್ ಇಂದ ಅಳುಗೋದ್ರಿ. ಹೌದು. ದಟ್ ವಾಸ್ ಮೈ ಫೇವ್ರೆಟ್ ಪಾರ್ಟ್. ದಟ್ ವಾಸ್ ಮೈ ಫೇವ್ರೆಟ್ ಪಾರ್ಟ್. ನೀವು ಇಷ್ಟು ಇಟ್ ಹ್ಯಾಪನ್ಸ್, ಜನರಲಿ ಇಟ್ ಹ್ಯಾಪನ್ಸ್. ನಿಮ್ಗೆ ಆ ಕೋಪನ್ ಹೆಂಗ್ ತೋರ್ಸೋಕ್ ಗೊತ್ತಾಗಿಲ್ಲ ಅಂದ ತಕ್ಷಣ ನೆಕ್ಸ್ಟ್ ಬರೋದೇ ಅಳು. ಅದು ನೀವು ಫುಲ್ ಅಳಕ್ಕೂ ಹೋಗಿಲ್ಲ, ನನ್ನ ಫ್ರಸ್ಟ್ರೇಷನ್ ಇತ್ತು ಗೊತ್ತಾ. ಇಟ್ ವಾಸ್ ಬ್ಯೂಟಿಫುಲ್ ಆಶಿಕಾ. ಥ್ಯಾಂಕ್ ಯು. ಪ್ರೇಮಾ ಮೇಡಮ್, ನನಗೆ ಬಿಗಿನಿಂಗ್ ಏನ್ ಅನ್ನಿಸ್ತು ಅಂದ್ರೆ ಯಾಕೆ ಬರ್ತಾ ಇಲ್ಲ, ಇಷ್ಟು ಡಬ್ಬಿಂಗ್ ಆರ್ಟಿಸ್ಟ್ ಮಾಡಿದಾರಲ್ಲ, ಫೀಲಿಂಗ್ ಗೊತ್ತಾಗುತ್ತಲ್ಲ ಇವ್ರಿಗೆ ಅಂತ ಯಾಕೆ ಬರ್ಲಿಲ್ಲ. ಬಟ್ ರಮೇಶ್ ಸರ್ ಡೈಲಾಗ್ ಹೇಳಿ ನೀವು ಹೇಳ್ತಾ ಬಂದ್ರಲ್ಲ, ಅವಾಗ ಅರ್ಥ ಆಯ್ತು, ಓ ಇವ್ರು ಕೌಂಟ್ರ್ ಕೊಟ್ರೇನೆ ಕೌಂಟ್ರ್ ಬರೋದಲ್ಲಿಂದ ಅಂತ. ಬಟ್ ಚೆನ್ನಾಗಿ ಮಾಡಿದ್ರಿ, ನಿಮ್ಮನ್ನ ಇಂಪ್ರೂವೈಸ್ ಮಾಡ್ತಾ ಹೇಳ್ತಾ ಇದ್ರಲ್ಲ, ಅದು ನನ್ಗೆ ತುಂಬಾ ಇಷ್ಟ ಆಯ್ತು. ಇನ್ನ ಸ್ವಲ್ಪ ಭಯ ಬಿಡಿ, ಡಬ್ಬಿಂಗ್ ಆರ್ಟಿಸ್ಟ್ಗೆ ತುಂಬಾ ಕಷ್ಟ ಇದೆ. ನಿಮ್ಗೇನ್ ಅನ್ನಿಸ್ತು, ಆಕ್ಟಿಂಗ್ ಇಷ್ಟ ಆಯ್ತಾ, ಡಬ್ಬಿಂಗ್ ಇಷ್ಟ ಆಯ್ತಾ? ಆಕ್ಟಿಂಗ್ ಹ್ಯಾಸ್ ಮೈ ಹಾರ್ಟ್, ಸೊ ಖಂಡಿತ ಡಬ್ಬಿಂಗ್ ಹ್ಯಾಸ್ ಯೋರ್ ವಾಯ್ಸ್. ಥ್ಯಾಂಕ್ ಯು ಮ್ಯಾಮ್. ಸೊ ಡೈರೆಕ್ಟರ್ ಏನ್ ಹೇಳ್ತಾರೆ ನೋಡೋಣ. ರಮೇಶ್ ಸರ್ ಅದು ಕರೆಕ್ಷನ್ ಮಾಡ್ತಾ ಏನ್ ಔಟ್ಪುಟ್ ಬೇಕು ಆಲ್ಮೋಸ್ಟ್ ಅಲ್ಲಿಗೆ ಬಂದ್ಬಿಡ್ತು. ದ ಫೈನಲ್ ಟೇಕ್ ವಾಸ್ ವೆರಿ ನೈಸ್. ಆಕ್ಚುಲಿ ಏನ್ ನೀವು ಪರ್ಫಾರ್ಮ್ ಮಾಡಿದ್ರಿ, ಅದ್ರ ಮಲ್ಟಿಪಲ್ ಎಕ್ಸ್ಪ್ರೆಷನ್ಸ್ ಬಂತು, ಎಲ್ಲ ಚೆನ್ನಾಗಿತ್ತು. ನೀವು ಫಸ್ಟ್ ಮಾಡಿದ್ದಕ್ಕೂ ಲಾಸ್ಟ್ ಮಾಡಿದ್ದಕ್ಕೂ ಏನ್ ಡಿಫ್ರೆನ್ಸ್ ಗೊತ್ತಾ ಶಿಖಾ? ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ. 2 ಟರ್ಮ್ ಇದೆ ಇಂಗ್ಲಿಷ್ ಅಲ್ಲಿ. ನೀವು ಫಸ್ಟ್ ಮಾಡಿದ್ದು ಆಕ್ಟಿಂಗ್, ಆಮೇಲೆ ಮಾಡಿದ್ರಲ್ಲ ಅದು ಬಿಹೇವಿಂಗ್ ಅಂತ ಹೇಳ್ತೀವಿ. ಆಕ್ಟಿಂಗ್ ಬೇರೆ, ಬಿಹೇವಿಂಗ್ ಬೇರೆ. ಯು ಹ್ಯಾವ್ ಟು ಬಿಹೇವ್ ಸಮ್ ಟೈಮ್, ನಾಟ್ ಆಕ್ಟ್. ಅಷ್ಟೇ. ಗುಡ್ ಲಕ್. ವೆರಿ ನೈಸ್, ವೆರಿ ನೈಸ್. ಅಂಡ್ ನಿಜವಾಗ್ಲೂ ಆಶಿಕಾ ಇದೇ ರೀತಿ ಗೆಲ್ತಾ ಇರಿ, ಮಿಂಚ್ತಾ ಇರಿ. ಥ್ಯಾಂಕ್ ಯು. ಕೃಷ್ಣೇಗೌಡರ ಆನೆ ತಂದವನಂತೆ ಆನೆಯ ಅಂತ ಹೇಳಿದ್ರಲ್ಲ, ಹಳ್ಳಿ ಹೆಣ್ಣುಮಗಳ ಪಾತ್ರವನ್ನ ಮಾಡಿ ಎಲ್ಲರ ಮನಸ್ಸನ್ನ ಗೆದ್ದಂತಹ ಮೈಸೂರಿನ ಪ್ರಿಯಾಂಕಾ ಆನ್ ಸ್ಟೇಜ್ ಪ್ಲೀಸ್. ಅಬ್ಬಾ, ಆ ಕಣ್ಣು ಬಾಯಿ ಎಟ್ ಎ ಟೈಮ್ ಹಿಂಗೆ ಹರಡ್ಬಿಡುತ್ತೆ. ಪಿಕ್ಚರ್ಗಾಗಿ ಒಂದು ಫೋಟೋ ಶೂಟ್ ಮಾಡಿರ್ತಾರಲ್ಲ, ಅದ್ ನೋಡೋಣ. ಓಕೆ, ಫೋಟೋ ಪ್ಲೀಸ್. ಹಾಯ್ ಪ್ರಿಯಾಂಕಾ. ಹಾಯ್ ಮ್ಯಾಮ್. ನನಗೆ ನಿಮ್ಮ ಇಂಡಿಯನ್ ಔಟ್ಫಿಟ್ ಅಲ್ಲಿ ಇದ್ದಿದ್ದ ಕಾನ್ಫಿಡೆನ್ಸ್ ಸ್ವಲ್ಪ ಬ್ಲಾಕ್ ಡ್ರೆಸ್ ಅಲ್ಲಿ ಕಡಿಮೆ ಆಯ್ತು ಅನ್ಸುತ್ತೆ. ಅಥವಾ ನೀವು ಇಂಟೆನ್ಷನಲಿ ಆ ಒಂದು ಇಂಟೆನ್ಸ್ ಲುಕ್ ತೋರಿಸ್ಬೇಕು, ಆಟಿಟ್ಯೂಡ್ ತೋರಿಸ್ಬೇಕು ಅಂತ ಅದನ್ನ ಮಾಡಿದ್ರ, ಅಥವಾ ಯು ನರ್ವಸ್ ಆರ್ ಕಾನ್ಶಿಯಸ್? ಇಲ್ಲ ಮ್ಯಾಮ್, ಆಟಿಟ್ಯೂಡ್ ಅಲ್ಲಿ ಮಾಡ್ಬೇಕು ಅಂತಾನೆ ಇದ್ದೆ. ಓಕೆ, ನನಗೆ ಕಂಪ್ಯಾರಿಟಿವ್ಲಿ ಅದರಲ್ಲಿ ಮೋರ್ ಅಪೀಲಿಂಗ್ ಆಗಿ ಕಾಣಿಸಿದ್ರಿ, ಸ್ಮೈಲಿಂಗ್ ಇತ್ತು. ಸೊ ದ ಇಂಡಿಯನ್ ಅಟೈರ್ ಅಲ್ಲಿ ಇನ್ನ ಚೆನ್ನಾಗಿ ಕಾಣಿಸ್ತಾ ಇದ್ರಿ ವೆಸ್ಟರ್ನ್ ಗಿಂತ. ಪ್ರೇಮಾ ಮ್ಯಾಮ್, ಇದಕ್ಕಿನ್ನ ಮುಂಚೆ ಫೋಟೋ ಶೂಟ್ ಮಾಡಿದ್ರ? ಇದೇ ಫಸ್ಟ್ ಟೈಮ್? ಇಲ್ಲ ಮ್ಯಾಮ್, ಇದೇ ಫಸ್ಟ್ ಟೈಮ್. ಇದೇ ಫಸ್ಟ್ ಟೈಮ್. ತುಂಬಾ ಚೆನ್ನಾಗಿದೆ, ಎರಡರಲ್ಲೂ ನಂಗೆ ಇಷ್ಟ ಆಯ್ತು. ಥ್ಯಾಂಕ್ ಯು. ಯು ಲುಕ್ ಗುಡ್. ತರುಣ್ ಅವರೇ, ಸೊ ನಿಮ್ ಪರ್ಫಾರ್ಮೆನ್ಸ್ ನೋಡಿ ಎಲ್ಲ ಕಣ್ಣು ಬಾಯಿ ಬಿಟ್ಕೊಂಡಿದ್ದಾರೆ ಅಂತ ಆಯ್ತು. ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ನೀವು ಪೋರ್ಟ್ಫೋಲಿಯೋ ಟ್ರೈ ಮಾಡಿದ್ರ ಅಂತ ಅನಿಸ್ಲಿಲ್ಲ ನನಗೆ. ತುಂಬಾ ಫೋಟೋಜೆನಿಕ್ ಆಗಿದ್ರೆ. ಇಟ್ಸ್ ವೆರಿ ನೈಸ್. ಒಳ್ಳೇದಾಗ್ಲಿ ನಿಮಗೆ. ಸೂಪರ್. ರಮೇಶ್ ಸರ್, ನಿಮ್ಗೊಂದು ಕಾಂಪ್ಲಿಮೆಂಟ್ ಹೇಳ. ಆಡಿಷನ್ ಬಂತಲ್ಲ, ಟೆಲಿಕಾಸ್ಟ್ ಆಯ್ತಲ್ಲ, ಫಸ್ಟ್ ಮಾಡಿದ್ ನೀವೇ ಅಲ್ವಾ? ನಿಮ್ದು ಮುಗಿತಿದ್ದಾಗೇನೆ ನನ್ನ ಫ್ರೆಂಡ್ ಫೋನ್ ಮಾಡ್ದ, ಫಸ್ಟ್ ಬಾಲ್ ಅಲ್ಲೇ 6 ಹೊಡೆದ್ಬಿಟ್ರಲ್ಲೋ ಅಂತ. ಯು ಕನೆಕ್ಟೆಡ್, ದಟ್ಸ್ ಸೋ ನೈಸ್. ಆಡಿಯನ್ಸ್ ಆಲ್ರೆಡಿ ಎಂಜಾಯ್ ಮಾಡ್ತಿದ್ದಾರೆ. ನಿಮ್ ಫೋಟೋಸ್ ಚೆನ್ನಾಗಿದೆ. ಇನ್ನು ಬ್ಯಾಲೆನ್ಸ್ ಉಳಿದಿರೋದು ಈ ರೌಂಡ್ ಅಲ್ಲಿ ಆಕ್ಟಿಂಗ್. ನಿಮ್ಗೆ ಅಕ್ಕ ತಂಗಿರಲ್ಲ ಇದಾರ? ಅಕ್ಕ ಇದ್ದಾರೆ. ಇಮ್ಯಾಜಿನ್ ಇಷ್ಟು ಲವ್ ಮಾಡ್ತಿರುವಂತ ಒಂದು ಅಕ್ಕನೋ ತಂಗಿನೋ ಇಬ್ರು ಒಂದೇ ಹುಡುಗನ ಲವ್ ಮಾಡ್ಬಿಟ್ಟಿದ್ರ. ನಿಮ್ ನೇಚರೇ ನೀವು ತಿಂಡಿ ಪೋತಿ, ಯಾವಾಗ ಏನೋ ತಿಂತಾ ಇರ್ತೀರಾ, ನಿಮ್ಗೆ ಗೊತ್ತೇ ಇಲ್ಲ, ರೈಟ್?
ಈಗ ತಂಗಿ ಬಂದು ಹೇಳ್ತಿದ್ದಾಳೆ ಆ ಹುಡುಗ ನಾನ್ ಲವ್ ಮಾಡ್ತಾ ಇದ್ದೀನಿ ಅಂತ. ಓಕೆ, ಏನಾದ್ರು ತಿನ್ನಕ್ಕೆ ಏನಾದಿನಪ್ಪ ಹುಡುಗಿ ಕೊಡಕ್ಕೆ? ನೀವು ಹ್ಯಾಪಿಯಾಗಿ ತಿಂತಾ ಇದ್ದೀರಾ, ವಾಟ್ ಎವರ್ ದ ವೇ ಯು ವಾಂಟ್ ಟು ಡೂ ಇಟ್. ತಂಗಿ ಬಂದು ನ್ಯೂಸ್ ಹೇಳಿದ್ಲು ನಾನು ಇವ್ರನ್ನ ಲವ್ ಮಾಡ್ತಿದ್ದೀನಿ ಅಂತ. ಓಕೆ, ನಿಮ್ ಮನಸ್ಸೊಳಗೆ ಅದೇ ಹುಡುಗ ಇದ್ದ, ಹೇಗ್ ರಿಯಾಕ್ಟ್ ಮಾಡ್ತೀರಾ? ನೀವು ಇಮಿಡಿಯೇಟ್ ಆಗಿ ಹೇಳ್ಬಿಡ್ತೀರಾ ಅಥವಾ ಸ್ವಲ್ಪ ಹೊತ್ತು ಆದ್ಮೇಲೆ ಹೇಳ್ತೀರಾ? ಇಟ್ಸ್ ಲೆಫ್ಟ್ ಯು. ರೆಡಿ? ಕ್ಯಾಮ್ರಾ. ಎಸ್. ನಿಶ್ವಿಕಾ ಅವ್ರ ಸಿಸ್ಟರ್ ರೋಲ್. ಎಸ್, ನಿಶ್ವಿಕಾ ವಿಲ್ ಗಿವ್ ಯು ಕೌಂಟರ್ ಸಿಸ್ಟರ್ ರೋಲ್ಗೆ. ಹಾ, ಅವ್ರು ಕೊಡ್ತಾರೆ. ಅವ್ರು ಸ್ವಲ್ಪ ಫುಲ್ ವೈಟ್ ಮಾಡಮ್ಮ. ಇವ್ರು ವೈಟ್ ಮಾಡು. ಬ್ಯಾಕ್. ಯಾ, ಓಕೆ, ರೆಡಿಪಾ? ರೋಲ್ ಕ್ಯಾಮ್ರಾ, ಆಕ್ಷನ್. ಅಕ್ಕ ಅಕ್ಕ ಅಕ್ಕ, ಏನೇ? ನಾನು ನಿಂಗೇನೋ ಹೇಳ್ಬೇಕು. ಹೇಳು. ಫಸ್ಟು ವಿಷಯ ಕೇಳಿ ನೀನು ಓವರ್ ರಿಯಾಕ್ಟ್ ಮಾಡಬೇಡ, ಆರಾಮಾಗಿ ಕೇಳು. ಫುಲ್ ಕತೆ ಕೇಳ್ಬಿಟ್ಟು ಆಮೇಲೆ ರಿಯಾಕ್ಟ್ ಮಾಡಾಯ್ತಾ? ನಾನು ಯಾರನ್ನೋ ಇಷ್ಟಪಡ್ತಾ ಇದ್ದೀನಿ. ನೀನಾ? ಸೊ ನಾನು ಕಾಲೇಜಿಂದ ಬರ್ಬೇಕಾದ್ರೆ ಬಸ್ಸಲ್ಲಿ ಯಾವಾಗ್ಲೂ ಒಬ್ರು ನೋಡ್ತಾ ಇರ್ತೀನಿ, ಅವರು ನನ್ನ ನೋಡ್ತಾ ಇದ್ರು. ಒಂದು ದಿನ ಬಂದ್ ಮಾತಾಡಿದ್ರು, ಹಂಗೆ ಲವ್ ಆಗೋಯ್ತು. ನಿನ್ನ ಹತ್ರ ಮಾತಾಡದ್ನ? ಯಾರದು? ಸೂರಜ್ ಅಂತ. ನಿಂಗ್ ಗೊತ್ತಲ್ಲ, ಸೂರಜ್ ಬಸ್ಸಲ್ಲಿ ಬರ್ತಾ ಇರ್ತಾನೆ, ನೀನು ನೋಡಿದ್ಯಾ ಅವನ್ನ? ಉದ್ದಕ್ಕಿದಾನೆ, ಕರ್ಲಿ ಹೇರು. ಸೂರಜ್ ಗೊತ್ತಿಲ್ವಕ್ಕ? ಅವನೇ ನಿನ್ನ ಹತ್ರ ಬಂದ್ನ? ಸುಳ್ಳು ಹೇಳ್ಬೇಡ ನೀನು. ನಾಳೆ ನಾವು ಕಾಫಿಗೆ ಹೋಗ್ತಾ ಇದೀವಿ, ಗೊತ್ತಾ? ಹೌದೇನೆ? ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಏನ್ ಬಟ್ಟೆ ಹಾಕೊಳ್ಳೋದು? ಅಕ್ಕ, ನಿಂದು ಹೊಸ ಬಟ್ಟೆ ಇದೆಯಲ್ಲ, ಅದ್ ಕೊಡ್ತೀಯಾ? ಪ್ಲೀಸ್ 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 ಪ್ಲೀಸ್. ಬಾಯಿ ಮುಚ್ಕೊಂಡು ಕುತ್ಕೋ. ಅವ್ನ್ ಕರೆದ್ನಂತೆ ಇವಳು ಹೋಗ್ತಾಳಂತೆ. ಓಕೆ, ಕಡಿ ಪ್ಲೀಸ್. ಕ್ಯಾಮ್ರಾ ಇನ್ನು ಕ್ಲೋಸ್ ಬನ್ನಿ, ಫುಲ್ ಕ್ಲೋಸ್ ಬನ್ನಿ. ಓಕೆ ಪ್ರಿಯಾಂಕಾ, ಈಗ ಪ್ರಾಬ್ಲಮ್ ಶುರು ಆಗುತ್ತೆ. ನೀವು ಮಾಡಿದ್ರಲ್ಲ ಪರ್ಫಾರ್ಮೆನ್ಸ್, ಡೈರೆಕ್ಟರ್ ಹೇಳ್ತಾರೆ ಈಗ ಕ್ಲೋಸ್ ಅಪ್ ಅಲ್ಲ ಅದನ್ನೇ ಮಾಡಮ್ಮ ಅಂತ. ನೀವು ಅಷ್ಟು ಆಪಲ್ ಕಚ್ಚಿದ್ರಲ್ಲ, ಕಂಟಿನ್ಯೂಟಿ ಹೆಂಗ್ ನೆನಪಲ್ಲಿ ಇಟ್ಕೊಳ್ತೀರಾ? ಒಂದೊಂದು ಡೈಲಾಗ್ ಒಂದೊಂದ್ಸಲ ಕಚ್ಚಿದಿರಾ. ಈಗ ಅದನ್ನೇ ರಿಪೀಟ್ ಮಾಡ್ಬೇಕು ಕ್ಲೋಸ್ ಅಪ್ ಅಲ್ಲಿ. ಹೇಗ್ ಮಾಡ್ತೀರಾ? ದಟ್ ಇಸ್ ದ ಇಶ್ಯೂ ವಿತ್ ಸಿನಿಮಾ. ನಾನು ಅದನ್ನ ಹೈಲೈಟ್ ಮಾಡಕ್ಕೆ ನಿಮ್ ಕೈಗೆ ಆಪಲ್ ಕೊಡಿಸ್ದೆ. ನಾನು ಸಿನಿಮಾ ಆಕ್ಟಿಂಗ್ ಗೆ ಕಂಟಿನ್ಯೂಟಿ ಅನ್ನೋದು ಬಹಳ ಮುಖ್ಯ. ನನಗೆ ಏನೋ ತಗೊಳ್ತಾ ಇದೀನಿ, ಏನೋ ಮಾತಾಡ್ತಾ ಇದೀನಿ, ಇಲ್ಲಿಟ್ಟೆ ಅಂದ್ರೆ ನೆಕ್ಸ್ಟ್ ಶಾಟ್ ತೆಗೆದ ಇಲ್ಲೇ ಇಡ್ಬೇಕು. ಅದು ಬೈ ಮಿಸ್ಟೇಕ್ ನಾನು ಇಲ್ಲಿ ಇಡಂಗಿಲ್ಲ. ಯು ಗೆಟ್ ಇಟ್? ದಟ್ಸ್ ಅ ಪಾರ್ಟ್ ಆಫ್ ಸಿನಿಮಾ ಆಕ್ಟಿಂಗ್. ಕಂಗ್ರಾಚುಲೇಷನ್ಸ್. ಅಷ್ಟೇ, ನಾನು ಕ್ಲೋಸ್ ಅಪ್ ಬೇಕಾಗಿಲ್ಲ, ನಾನು ಕಂಟಿನ್ಯೂಟಿ ಎಕ್ಸ್ಪ್ಲೈನ್ ಮಾಡಕ್ಕೋಸ್ಕರ ಕೇಳಿದೆ ಅಷ್ಟೇ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಪ್ರಿಯಾಂಕಾ ಸೂಪರ್ ಅಂತ ಅನ್ಸ್ಕೊಂಡಿದ್ದಾರ, ಸೈ ಅಂತ ಅನ್ಸ್ಕೊಂಡಿದ್ದಾರ? ವೆರಿ ಗುಡ್, ಥ್ಯಾಂಕ್ ಯು. ಏರ್ ಹೋಸ್ಟೆಸ್ ಪಾತ್ರದಲ್ಲಿ ಬಂದು ಗೇಮ್ ಚೇಂಜರ್ ಆಗಿ 16ನೇ ಸ್ಪರ್ಧಿಯಾಗಿ ಆಯ್ಕೆಯಾದಂತಹ ಟ್ಯಾಲೆಂಟ್, ಲೆಟ್ಸ್ ವೆಲ್ಕಮ್ ಬೆಂಗಳೂರಿನ ಅಮೃತಾ. ಟಾಯ್ಲೆಟ್ ಅಲ್ಲಿ ನೀರ್ ಬರ್ತಾ ಇಲ್ಲ ಅಂತ ಹೇಳಿ ನೀರ್ ಕೊಡಮ್ಮ ಅಂತ ಕೇಳಿದ್ರು, ಟೀ ಕೊಡಮ್ಮ ಅಂತ ಕೇಳಿದ್ರು. ನಾನ್ ಟೀ ಕೊಡೋ ಹುಡುಗಿ ತರನ ಇದೀನಿ ಅಂತ ಅವತ್ ಕೇಳಿದ್ರು. ಆದ್ರೆ ಅಮೃತ, ಇವತ್ತು ನೀನೇನಮ್ಮ ಟೀ ಕೊಡಲೇನು, ಟಿವಿಲೇ ಬರ್ತಾ ಇದೆಯಲ್ಲ, ಇದಕ್ಕಿಂತ ಒಂದು ದೊಡ್ಡ ಸಾಧನೆ ಬೇಕಾ? ನಿಜವಾಗ್ಲೂ ಯಾರು ಮಾತಾಡ್ತಾ ಇದಾರೆ ಅಂತಾನೆ ಗೊತ್ತಾಗಿಲ್ಲ. ನಾನೇ ಚಪ್ಪಾಳೆ ಹೊಡಿತೀನಿ. ಏ ಬೇಬಿ, ಆ ಡೈಲಾಗ್ ಹೇಳು ಬೇಬಿ. ನಿಮ್ಗೆಲ್ಲರಿಗೂ ನಾನು ಟೀ ಕೊಡೋಲ್ ತರ ಕಾಣಿಸ್ತಾ ಇದೀನಾ? ಅದು ಅಮೃತ, ಅದೇ ಕರೆಕ್ಟ್ ಆಗಿ ಹಿಂಗ್ ಬಗ್ಬಿಡ್ತೆ ನೀನು. ಆಮೇಲೆ ಟಾಯ್ಲೆಟ್ ಅಲ್ಲಿ ನೀರಿಲ್ಲ ಅಂದ್ರೆ, ಟಾಯ್ಲೆಟ್ ಅಲ್ಲಿ ನೀರಿಲ್ಲ ಅಂತ ನೀರ್ ತಗೊಂಬರಮ್ಮ ಅಂತ ಹೇಳ್ತಾರೆ. ಅಯ್ಯೋ, ನಾನು ತುಂಬಾ ಕಾಯ್ತಾ ಇದ್ದೀನಿ ಅಮೃತ ಅವರ ಫೋಟೋ ಹೆಂಗಿರುತ್ತೆ ಅಂತ ಹೇಳಿ. ನೀ ರೆಸ್ಪಾನ್ಸ್ ಹೆಂಗಿತ್ತು ಫಸ್ಟ್ ಟೈಮ್ ಆಚೆ ಹೋದಾಗೆಲ್ಲ? ಫಸ್ಟ್ ಟೈಮ್ ರೆಸ್ಪಾನ್ಸ್ ನನ್ಗೆ ಮನೆಯವ್ರಂತೂ ಫುಲ್ ಎಕ್ಸೈಟೆಡ್ ಆಗಿದ್ರು. ನಮ್ಮ ಅಪ್ಪ ಅಂತೂ ಯಾವತ್ತೂ ನೋಡ್ದೇ ಇರೋರು ಶಾರಿಂದ ಆಚೆ ಬಂದ್ಬಿಟ್ಟು ಟವಲ್ ಹಾಕೊಂಡು ನೋಡ್ತಾ ಇದ್ದಾರೆ. ಯಾವ್ದ್ರಿಂದ ಆಚೆ ಬಂದು? ಶವರ್ ಆಚೆ ಬಂದು ನನ್ನ ನೋಡ್ತಾ ಇದ್ದಾರೆ ನಾನೇನ್ ಆಕ್ಟ್ ಮಾಡಿದೀನಿ ಅಂತ. ನಮ್ಮ ಮನೇಲಿ ಒಂದ್ ಚಿಕ್ಕ ಪಪ್ಪಿ ಇದೆ, ಆ ಪಪ್ಪಿ ಹತ್ರ ಹೇಗ್ ಮಾತಾಡ್ತೀಯೋ ಅದ್ರ ತರಾನೇ ನಿನ್ನ ಹೋಗಿ ಮಾತಾಡಿದ್ರಲ್ಲ ನೀನು. ಸ್ಪೆಷಲಿ ದುಶ್ಮನ್ ಅಂತ ಇರ್ತಾರಲ್ಲ ಫ್ರೆಂಡ್ಸ್, ಅವ್ರು ಸಹ ಮೆಸೇಜ್ ಮಾಡ್ಬಿಟ್ಟು ನನಗೆ ಹೇಳಿದ್ರು ಕಂಗ್ರಾಚುಲೇಷನ್. ಅದು ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ದುಶ್ಮನ್ ಕಹಾ ಹೇ ಅಂದ್ರೆ ಊರ್ ತುಂಬಾ ಹೇ ಅಂತ ಹೇಳೋ ಹಾಗೆ ದುಶ್ಮನೆ ಕಂಗ್ರಾಚುಲೇಟ್ ಮಾಡಿದ್ದಾರೆ. ಇದಲ್ರೆ ವಿಕ್ಟ್ರಿ. ಆ ದುಶ್ಮನ್ಗಳೆಲ್ಲ ಉರ್ಕೊಳ್ಳೋ ಅಂತ ಒಂದ್ ಸಿಚುವೇಶನ್ ಮಾಡೋಣ ಈಗ. ಏನ್ ಹೇಳು? ಏನು? ಫೋಟೋ ನೋಡೋಣ ಅಂತ. ಸೂಪರ್ ಬೇಬಿ. ವಾವ್.
ಅದೇನೋ ಸೀರೆ ಹಾಕೊಂಡು ಹಿಂಗ್ ಮಾಡ್ತಿದ್ಯಲ್ಲ, ಏನದು? ಒಣಕಲ್. ಒಣಗೋಗಿರೋ ಕಲ್ಲು. ಹಾ, ಒಣಕಲ್ಲು ಒಣಕಲ್ಲು. ಒಣಕಲ್ಲು ಅಲ್ಲ. ಈ ಫೋಟೋ ಶೂಟ್ ಬಗ್ಗೆ ಆಕ್ಚುಲಿ ನಾನ್ ಮಾತಾಡೋಕ್ಕಿಂತ ಮುಂಚೆ ಒಂದು ವೀಟಿ ಇದೆ, ಸ್ಪೆಷಲ್ ಆಗಿ ಇವಳಿಗೋಸ್ಕರ ನಾವು ರೆಡಿ ಮಾಡಿದೀವಿ. ಆ ವೀಟಿ ನೋಡೋಣ ಅಪ್ಪ. ಫಸ್ಟ್ ಟೈಮ್ ನನಗೆ ಈ ಥರ ಬ್ಯಾಡ್ ಫೋಟೋಲೆಲ್ಲ ನಡೆಸ್ತಾ ಇದ್ದಾರೆ. ಹಿಂಗೆ ನಡೀತಾ ಇರುವಾಗ ನನಗೆ ಜೀನ್ಸ್ ಪ್ಯಾಂಟ್ ಹಾಕೊಂಡಿರೋದೇ ಫೀಲ್ ಇದೆ, ಇಲ್ಲ ಅಂತೇನಿಲ್ಲ. ಆದರೆ ಇದೇನೋ ಹಿಂಗೆಲ್ಲ ಹಾಕಿದಾರಲ್ಲ, ಅದು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದೆ. ನನ್ನ ಹೆಸರು ಅಮೃತ. ನೈಸ್ ಮೀಟಿಂಗ್ ಯು. ಫಸ್ಟ್ ಟೈಮು, ಅದು ಈ ಲುಕ್ಕಲ್ಲಿ, ಹಳಿ ಲುಕ್ಕಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಜಾಸ್ತಿ ಇದೆ, ಭಾರ ಇದೆ. ಚೆನ್ನಾಗಿದೆ. ಆಯ್ತು. ಆ ಕಾಲದವ್ರಿಗೆ ಹ್ಯಾಟ್ಸ್ ಆಫ್, ದೊಡ್ಡ ನಮಸ್ಕಾರ. ಈ ಕೆಲಸ ನನ್ನ ಕೈಲಾಗಲ್ಲ. ಅಲ್ಲ, ಆ ಕಾಲದವ್ರಿಗೆ ದೊಡ್ಡ ನಮಸ್ಕಾರ, ಈ ಕೆಲಸ ಎಲ್ಲ ನನ್ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ರುಬ್ಬಿದ್ದಾರೆ. ಆಮೇಲೆ ಆ ಕಚ್ಚೆ ಸೀರೆ, ಇಳ್ಕಲ್ ಸೀರೆ ತರ ಏನಿದೆ ಅದನ್ನ ಕಚ್ಚೆ ಮಾಡ್ಕೊಂಡು ಹಾಕೊಂಡಿದಿರಲ್ಲ, ಫಸ್ಟ್ ಟೈಮ್ ಅಲ್ಲ ನೀವ್ ಅದನ್ನ ಹಾಕೊಂಡಿರೋದು. ಬಟ್ ಹೆಂಗ್ ಅನ್ಸು? ಹೌ ವಾಸ್ ದ ಫೀಲಿಂಗ್? ಹಾಕೊಂಡಾಗ ಜೀನ್ಸ್ ಪ್ಯಾಂಟ್ ಹಾಕೊಂಡು ನಡಿತೀವಲ್ವಾ, ಹಾಗೆ ಇತ್ತು. ಆದ್ರೆ ಬಿಸಿಲ್ಗೆ ಜಾರಿನೇ ಹೋಗ್ತಾ ಇತ್ತು. ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದ್ರೆ ಗೊತ್ತಾ ಫೋಟೋಲ್ಲಿ? ಸೋ ಕ್ಯೂಟ್ ಯಾರ್. ಎಷ್ಟು ಕ್ಯೂಟ್ ಆಗಿ ಕಾಣಿಸಿದ್ರಿ ಅಂತ ಹೇಳಿ ತರುಣ್ ಅವ್ರು ಹೇಳ್ತಾರೆ. ತರುಣ್ ಅವರೇ. ಹಾಯ್ ಅಮೃತ. ಹಲೋ ತರುಣ್ ಸರ್. ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರಿ ನೀವು ಫೋಟೋ. ವೆರಿ ಫೋಟೋಜೆನಿಕ್ ನೀವು. ನಿಮ್ ಸ್ಕಿನ್ ಆಗಿರ್ಬೋದು, ಫೇಸ್ ಎಲ್ಲಾನು ವೆರಿ ಫೋಟೋಜೆನಿಕ್ ಅಂಡ್ ಮೇಕಪ್ ಕೂಡ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ ನಿಮ್ಗೆ. ಸೊ ಹಾಗಾಗಿ ಐ ವಾಸ್ ಸರ್ಪ್ರೈಸ್ ಟು ಸಿ ಇನ್ ನಿಮ್ಗೆ ತೀರಾ ಈ ಇಳ್ಕಲ್ ಸೀರೆ ಸ್ಟೈಲು ಇದೆಲ್ಲ. ಇಳ್ಕಲ್ ಸೀರೆ. ನಾನು ಹೇಳಿದ್ ಕೇಳಿಸಿಲ್ಲ ನಿಂಗೆ? ಅಲ್ಲ, ಅವ್ರು ಹೇಳಿದ್ರೆ ತರುಣ್ ಅವರು ನಾ ಹೆಲ್ಪ್ ಮಾಡೋ ತರ, ಈಸ್ ರೈಟ್, ಇಳ್ಕಲ್ ಸೀರೆ ಅನ್ನೋ ತರ. ಒಂಚೂರು ಪೋಸ್ಟರ್ಸ್ ಮೇಲೆ ವರ್ಕ್ ಮಾಡಿ ನೀವು. ಅಂದ್ರೆ ಪೋಸ್ಟರ್ಸ್ ಏನೇನ್ ಕೊಟ್ರಲ್ಲ, ಸ್ವಲ್ಪ ಒಂಚೂರು ಅನ್ಕಂಫರ್ಟಬಲ್ ಕಾಣಿಸ್ತೀರಾ ಅದರಲ್ಲಿ. ಅದರ್ವೈಸ್ ಇಟ್ ಇಸ್ ನೈಸ್. ಡೆಫಿನೆಟ್ಲಿ. ಸೂಪರ್. ಮೇಡಮ್, ಈ ಇಳ್ಕಲ್ ಸೀರೆ ಹಾಕೊಂಡು ಹುಡುಗಿ ಕೊಟ್ಟಂತ ಫೋಟೋ ಶೂಟ್ ಪೋಸಸ್ ಹೆಂಗಿತ್ತು ಮೇಡಮ್? ಇಲ್ಲ, ತುಂಬಾ ಚೆನ್ನಾಗಿತ್ತು. ಐನೋಸೆನ್ಸ್ ಇತ್ತು ಅವಳ ಫೇಸ್ ಅಲ್ಲಿ. ಆಮೇಲೆ ಶಿ ಇಸ್ ವೆರಿ ಫ್ರಾಂಕ್, ಅಂದ್ರೆ ಮುಚ್ಚು ಮರೆ ಇಲ್ಲ, ಅದನ್ನ ಓಪನ್ ಆಗಿ ಮಾತಾಡ್ತಾಳೆ. ಬಟ್ ಅದೇ ನೆಕ್ಸ್ಟ್ ಇನ್ನ ಅವಳ ಆಕ್ಟಿಂಗ್ ನೋಡ್ಬೇಕು ಅಂತ ಕಾಯ್ತಾ ಇದೀನಿ. ವಿಲ್ ಸಿ. ಬಟ್ ಫೋಟೋ ಶೂಟ್ ಅಲ್ಲೇ ತುಂಬಾ ಚೆನ್ನಾಗಿ ಕಾಣ್ತಾ. ಐ ಲೈಕ್ ಇಳ್ಕಲ್ ಸೀರೆ ಫೋಟೋ ಶೂಟ್ ಅಲ್ಲಿ. ಅಮೃತ, ಎಸ್ ಸರ್. ನಿಮ್ ಮನೇಲಿ ಹೇಳಿದ್ರು ಅಂದ್ರಲ್ಲ, ಏನು ಪಪ್ಪಿ ಹತ್ರ ಮಾತಾಡ್ದಂಗೆ ಮಾತಾಡ್ತಾ ಇದೀಯ ಅಂತ. ಈಗ ಅದಕ್ಕೆ ಒಂದ್ ಹೆಸರು ಇಟ್ಟಿದ್ದಾರೆ ಸರ್ ನಮ್ಮಪ್ಪ. ಏನಂತ? ಟ್ವೀಟಿ ತರ ಮಾತಾಡ್ತಾ ನೀನು. ಯಾರ ತರ? ಟ್ವೀಟಿ. ಸ್ವೀಟಿ ಇಸ್ ದ ಪಪ್ಪೀಸ್ ನೇಮ್. ಇನ್ನೋನು ಟಾಮ್ ಅಂಡ್ ಜೆರಿ ಇಲ್ಲ, ಟ್ವೀಟಿ. ಮಹಾನಟಿ ನೆಕ್ಸ್ಟ್ ರೌಂಡ್ ಗಳಲ್ಲಿ ಹೋಗ್ಬೇಕು ತಾನೆ? ಏನ್ ಪ್ರಿಪರೇಷನ್ಸ್ ಮಾಡ್ಕೋತಾ ಇದೀರಾ? ನನಗೆ ಕನ್ನಡ ಕರೆಕ್ಟ್ ಕನ್ನಡ ಮಾತಾಡೋದಕ್ಕೆ ಇವಾಗ ಮಾತಾಡ್ ತೋರಿಸ್ತೀನಿ. ಟಾಮ್ ಅಂಡ್ ಜೆರಿನೋ ಅಥವಾ ಮಿಕ್ಕಿ ಮೌಸೋ ಈ ತರದೆಲ್ಲ ನೋಡಿದ್ಯಲ್ಲ? ಇದು ಬರಕ್ಕಿಂತ ಮುಂಚೆ ನಮ್ಮಲ್ಲೊಂದಿತ್ತು ಜಾನಪದ ಕಥೆಗಳು, ಸಣ್ಣ ಕಥೆಗಳು ಅಂತೆಲ್ಲ, ಸರಿನಾ? ಆ ತರದಿತ್ತು. ಬಾ, ಇಲ್ಲಿ ನಿನ್ಗೆ ಆ ತರದೊಂದು ಬುಕ್ ತಂದಿದ್ದೀನಿ ನಾನು. ತಗೊಳ್ಳಿ. ಸೋ ಹ್ಯಾಪಿ. ಅದನ್ನ ಕನ್ನಡದಲ್ಲಿ ಹೇಳ್ಬೇಕು. ತುಂಬಾ ಖುಷಿ ಆಗಿದ್ದೀನಿ ಸರ್ ನೀವು ಇದು ಕೊಡ್ತಾ ಇರೋದು. ಸ್ಟೇಟ್ ಅವಾರ್ಡ್ ತರ ಫೀಲ್ ಮಾಡ್ತೀರಾ? ಸ್ಟೇಟ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್, ಅದೇ ಫೀಲಿಂಗ್ ತರ ಇದೆ ಸರ್ ಇದು ನೀವು ಕೊಡ್ತಾ ಇದ್ರೆ. ಇದು ಓದೋದಲ್ಲ, ಇದ್ರಲ್ಲಿ ಸಣ್ಣ ಕಥೆಗಳಿರುತ್ತೆ. ಓಕೆ. ಪ್ರತಿ ಎಪಿಸೋಡ್ಗೂ ಒಂದ್ ಕತೆ ಬಂದು ಹೇಳ್ಬೇಕು ನೀನ್ ನನಗೆ. ಥ್ಯಾಂಕ್ ಯು ಸೋ ಮಚ್. ಕನ್ನಡದಲ್ಲಿ ಹೇಳು. ಧನ್ಯವಾದಗಳು. ಧನ್ಯವಾದಗಳು ಸರ್. ನೋಡು, ನಿನಗೆ ಸಿಕ್ಕಿದ್ದು ಫಸ್ಟ್ ಜಾನಪದ ಕಥೆಗಳು. ಆದ್ರೆ ಇವತ್ತೊಂದ್ ಕಥೆನ ಮಾಸ್ಟರ್ ಮೈಂಡ್ ಹೇಳ್ತಾರೆ. ಆ ಕಥೆಗೆ ನೀನ್ ಹೆಂಗೆ ಆಕ್ಟ್ ಮಾಡ್ತೀಯಾ? ಓಕೆನಾ ಮಾಸ್ಟರ್ ಮೈಂಡ್ ರಮೇಶ್? ಒಂದು ಹುಡುಗಿ ತರುಣಿ ಒಬ್ಬ ತರುಣನ್ನ ಇಷ್ಟಪಡ್ತಾ ಇದ್ಲು.
ಬಟ್ ದಟ್ ಯಂಗ್ ಮ್ಯಾನ್ ಲೈಕ್ಸ್ ಯು. ಆ ತರುಣ ನಿಮ್ಮನ್ನ ಕಂಡ್ರೆ ಇಷ್ಟ ಪಡ್ತಾ ಇದ್ದಾನೆ. ನಿಮ್ಮನ್ನ ಕರೆದು ಒಂದು ಬುಕ್ ಬೇರೆ ಕೊಟ್ಬಿಟ್ಟ ಗಿಫ್ಟ್ ಆಗಿ. ಸರ್ ಗುಡ್ ಸಿಚುವೇಶನ್ ಸರ್. ಈಗ ನೀವೇನ್ ಮಾಡ್ತಿದ್ದೀರಾ, ಆ ತರುಣಿಗೆ ಫೋನ್ ಮಾಡಿ ಬೇಕಂಬಿಟ್ಟು ಅವಳು ಹೊಟ್ಟೆ ಉರ್ಸಕ್ಕೆ ಏನಾಯ್ತು ಗೊತ್ತಾ, ಅವನನ್ನ ಕರೆದು ಬುಕ್ ಕೊಟ್ಟ ಗಿಫ್ಟ್ ಆಗಿ ಅಂತ ಅವಳು ಹೊಟ್ಟೆ ಉರ್ಸ್ಬೇಕು. ಓಕೆನಾ? ನೀವಿಬ್ರು ಚಿಕ್ಕ ವಯಸ್ಸಿನ ಫ್ರೆಂಡು, ನೀನು ಮತ್ತೆ ಆ ತರುಣಿ. ಕಾಗೆ ಪುಕ್ಕ ಗೂಬೆ ಪುಕ್ಕ ಅಂತೆಲ್ಲ ಆಟ ಆಡಿದೀರಾ. ಅದೆಲ್ಲ ನಾಟಕ ಇಟ್ಕೊಳ್ಳಿ. ಒಂದ್ ನಿಮಿಷ, ಐ ಜಸ್ಟ್ ಕಮ್ ಒನ್ ಸ್ಮಾಲ್ ಥಿಂಗ್. ಸಿನಿಮಾದಲ್ಲಿ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಬರ್ತಿದ್ದಾರೆ. ಸಿಚುವೇಶನ್ ಇಸ್ ಕ್ಲಿಯರ್. ಎಸ್ ಕ್ಯಾಮ್ರಾ ಬಾಪಾ. ತರುಣ್ ಸ್ವಲ್ಪ ಹೇಳಿ, ರಿಯಲ್ ಟೈಟ್. ನಾನು ಸ್ವಲ್ಪ ರೈಟ್ ಲೆಫ್ಟ್ ಹೋದ್ರೆ ಔಟ್ ಹೋಗ್ಬೇಕು, ಆತರ ಬನ್ನಿ. ಓಕೆ, ಚೋಕರ್ ತುಂಬಾ ಆತ ಬಾಪಾ. ಬಾ 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 ಬಾ. ಓಕೆ, ಸಾಕು ರೈಟ್. ರೈಟ್. ಓಕೆ, ಯು ಗೆಟ್ ಇಟ್. ಕಮ್ ಯಾ. ಸಿ, ಇದು ಮಾರ್ಕ್. ಸಿನಿಮಾದಲ್ಲಿ ಮಾರ್ಕ್ ಬಹಳ ಮುಖ್ಯ. ಇಲ್ಲಿಂದ ಏನೋ ಫೋನ್ ಮಾತಾಡ್ಕೊಂಡು ಬರ್ತೀಯ ನೀನು. ಫೋನ್ ಮಾತಾಡ್ಕೊಂಡು ಬಂದು ಇಲ್ಲೇ ಬರ್ಬೇಕು ನೀನು. ಇಲ್ಲಿಂದ ಬರ್ತಾ ಇದೆಯಲ್ಲ, ಸಪೋಸ್ ಯು ಆರ್ ಸೇಯಿಂಗ್, ಓಕೆ, ಸೇಯಿಂಗ್ 1 2 3 4 5 6. That's the final. ಬಂದಿದ್ದೀರಾ ಅಂದ್ರೆ ಹೌ ಯು ಸ್ಟಾರ್ಟ್ ಇಸ್ ಯು ಗೋ 1 2 3 4 5 6. ಯು ಶುಡ್ ಸ್ಟಾರ್ಟ್ ಫ್ರಮ್ ಹಿಯರ್. ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಕರೆಕ್ಟ್ ಆಗಿ ಅಲ್ಲಿ ಮುಗಿಯುತ್ತೆ. ನೀನ್ ಸ್ವಲ್ಪ ಇಲ್ಲಿ ಸ್ಟಾರ್ಟ್ ಮಾಡ್ಬಿಟ್ರೆ ನಿನ್ ಡೈಲಾಗ್ ಇಲ್ಲೇ ಬಂದು ಇಲ್ಲೇ. ಗಾಟ್ ಇಟ್? Yes. You plan it correctly. Yes, over to you. Amrita, are you ready? Yes. Yes. Roll camera. Rolling. Action. ಹಲೋ. ಹಾಯ್ ಅಮೃತ. ಹಾಯ್. ಹಾಯ್. ಏನ್ ಮಾಡ್ತಿದ್ಯಾ? ಏನಿಲ್ಲ, ಸುಮ್ನೆ ಹಂಗೆ ಲೇಜಿಯಾಗಿ ಮಲ್ಕೊಂಡಿದ್ದೀನಿ. ಹೌದಾ? ಸರಿ, ನಿಂಗೆ ಒಂದು ವಿಷಯ ಹೇಳಬೇಕು. ಇವಾಗ ನಾನು ಬೇಜಾರು ಮಾಡ್ಕೊಂಡು ನಿಂಗೆ ಪರವಾಗಿಲ್ಲ, ನನ್ಗೇನು ಕೇರ್ ಇಲ್ಲ ಅನ್ಕೋ. ಆದ್ರೆ ಇದು ಏನೋ ಏನ್ ಹೇಳ್ತಿದ್ಯಾ? ವಿಷಯಕ್ಕೆ ಬಾ. ನೀನೇನೋ ಟೆನ್ಷನ್ ಆಗ್ತಿದ್ಯಾ? ನಿಂದೇನೋ ಬಂದ್ ಕೆಣ್ಕೋತಾರ. ಬೇಜಾರಾಗ್ಬೇಡ ಅಂತ ನೀನೇ ತಾನೇ ಹೇಳಿದ್ದು. ಹೇಳ್ದೆ, ಅದಕ್ಕೇನಕ್ ನಿಂದೇ ಅಂತ ಹೇಳ್ತಾ ಇದೀನ ನಾನು. ಸರಿ ಹೇಳಮ್ಮ. ಅದು ನೆನ್ನೆ ಆಕ್ಚುಲಿ ಏನಾಯ್ತು ಅಂದ್ರೆ, ನಂಗೆ ತರುಣ್ ಬಂದ್ಬಿಟ್ಟು ಬುಕ್ ಕೊಟ್ಟ, ಗೊತ್ತಾ? ಯಾವ ತರುಣ? ನಿನ್ನೂ ಗೊತ್ತಿಲ್ವಾ? ಏನಕ್ಕೆ ಇಷ್ಟೊಂದೆಲ್ಲ ನಾಟಕ ಮಾಡ್ತಿದ್ಯಾ? ನೀನ್ ಯಾವ ತರುಣ್ ಬಗ್ಗೆ ಮಾತಾಡ್ತಾ ಇದ್ಯಾ? ಯಾಕೆ ನಿನಗ್ ಗೊತ್ತಿಲ್ವಾ ಯಾವ ತರುಣ್ ಅಂತ? ಅಷ್ಟೊಂದೆಲ್ಲ ಮಾತಾಡ್ತೀಯ, ತರುಣ್ ಹಂಗೆ ಹೀಗೆ ಅಂತ. ನಮ್ ತರುಣ? ಇನ್ಯಾರು ಅನ್ಕೊಂಡೆ? ಅದೇ BMW ಬರ್ತಾರಲ್ಲ ಅವ್ರ? ಅವರೇ. ಬ್ಲ್ಯಾಕ್ ಶರ್ಟ್ ಹಾಕೊಂಡಿರ್ತಾರೆ ಅವ್ರ? ನೀನ್ ಅಷ್ಟೆಲ್ಲ ಡೀಟೇಲ್ ಬೇಡ. ನಾನು ಏನ್ ಹೇಳ್ತಾ ಇರೋದಂದ್ರೆ, ನನಗ್ ತುಂಬಾನೇ ಖುಷಿ ಆಗ್ಬಿಟ್ಟೆ. ನಾನು ಫುಲ್ ಬುಕ್ ಕೊಟ್ಟಿದ ತಕ್ಷಣ ನನಗೆ ಏನೋ ಕೊಟ್ಟಾಗ ಫುಲ್ ಖುಷಿ ಆಗೋಯ್ತು. ಬುಕ್ ತಾನೇ ಕೊಟ್ರು, ಏನೋ ಲವ್ ಲೆಟರ್ ಕೊಟ್ಟರೋ ತರ. ಯಾಕೆ ಹುರಿತಾ ಇದ್ಯಾ? ನಿನಗೆ ಬುಕ್ ಮಾತ್ರ ಕೊಟ್ಟಿದಾರಮ್ಮ, ನನಗೆ BMW ಕೀನೇ ಕೊಟ್ಟಿದ್ದಾರೆ. ಯಾಕೆ, ನಿನ್ ಬಾಯ್ ಫ್ರೆಂಡಾ? ಏನ್ ಫ್ರೆಂಡ್ ಆಗಿ ಕೊಡ್ಬಾರ್ದಾ? ಮತ್ತೇನಕ್ಕೆ ನನಗೆ ಕೊಟ್ಟಿದ್ದು ಒಂದು ಬುಕ್ ತಾನೆ, ಸಣ್ಣ ಬುಕ್ ತಾನೆ. ನಿನ್ಗೇನಕ್ಕೆ ಅಷ್ಟೊಂದು ಚುಚ್ಕೊಂತ ಇದೆ ಅಲ್ಲಿ? ನನಗೆ ಚುಚ್ತಾ ಇರೋದು ನಿಂಗೆ ಹೆಂಗ್ ಕಾಣಿಸ್ತಾ ಇದೆ? ನಿನ್ ವಾಯ್ಸಲ್ಲೇ ಗೊತ್ತಾಗ್ತಿದೆ ನನಗೆ ನೀನ್ ಹೇಗ್ ಮಾತಾಡ್ತಿದ್ದೆ ಅಂತ. ಅದು ನೀವು ಇನ್ನೊಂದು ಕ್ಯಾಮ್ರಾ ನಿಮ್ಮೇಲೆ ಇಡ್ಬೇಕಾಯ್ತು. ನಾವು ವಾಯ್ಸ್ ಎಲ್ಲ ಎಷ್ಟು ಮಜಾ ಸಿಗ್ತಾ ಇತ್ತು. ಸೋ ಕ್ಯೂಟ್. ಆ ಇಂಟರಾಕ್ಷನ್ ಆಗ್ಲಿ, ಕ್ಲೋಸ್ ಅಪ್ ಅಲ್ಲಿ ರಿಯಾಕ್ಷನ್ಸ್ ಆಗ್ಲಿ, ವೆರಿ ಗುಡ್, ಪರ್ಫೆಕ್ಟ್, ಗುಡ್ ಲಕ್. ಥ್ಯಾಂಕ್ ಯು ಸರ್. ಎಸ್, ವೆಲ್ ಡನ್. ಎಸ್, ತರುಣ್ ಅವರೇ. ಎಂತ ಭಾಗ್ಯ ಇದು, ಎಂತ ಭಾಗ್ಯ. ತುಂಬಾ ಚೆನ್ನಾಗಿ ಮಾಡಿದ್ರಮ್ಮ ನೀವು. ಅಂಡ್ ನಾವಿಲ್ಲಿ 3 ಜನ ಒಂದ್ ಸೆಕೆಂಡ್ ನಾವು ಓಕೆ ಇಲ್ಲಿ ನೋಡ್ತಾ ಇದ್ವಿ, ಅಲ್ಲಿ ಫೋಟೋ ಶೂಟ್ ಅಲ್ಲಿ ನೋಡ್ತಾ ಇದ್ವಿ. ಸಿನಿಮಾ ಕ್ಯಾಮರಾದಲ್ಲಿ ಅಮೇಸಿಂಗ್ ಆಗಿ ಕಾಣಿಸ್ತೀಯಮ್ಮ. ಪರ್ಫಾರ್ಮೆನ್ಸ್ ಅಸೈಡ್, ಓನ್ಲಿ ಆಸ್ ಯು ನಿಮ್ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರ ಸಿನಿಮಾ ಕ್ಯಾಮ್ರಾದಲ್ಲಿ. ಫಾರ್ ದಟ್ ಲೈಟಿಂಗ್, ಇನ್ನು ಪ್ರಾಪರ್ ಎಕ್ಸಾಕ್ಟ್ ಲೈಟಿಂಗ್ ಎಲ್ಲ ಆಗೋದ್ರೆ ತುಂಬಾ ಸಿನಿಮಾ ಕ್ಯಾಮ್ರಾಗೆ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ ನೀವು. ಫಸ್ಟ್ ಅಂಡ್ ಫಾರ್ಮೋಸ್ಟ್, ಲಾಸ್ಟ್ ಎಪಿಸೋಡ್ ನೋಡಿದ ಅಮೃತಾಗೂ ಈ ಎಪಿಸೋಡ್ ನೋಡಿದ ಅಮೃತಾಗೂ ನನಗೆ ಏನೋ ದೊಡ್ಡ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಏನೋ ನನ್ನ ಬುಕ್ ಆಲ್ರೆಡಿ ಇಲ್ಲಿ ಮ್ಯಾಜಿಕ್ ಮಾಡ್ತಿದ್ದೆ. ಆ ಬುಕ್ ಇಂದ ನೆಕ್ಸ್ಟ್ ಎಲ್ಲ ಸಿನಿಮಾಗೆ ಬುಕ್ ಆಗ್ಲಿ ಬಿಡಮ್ಮ. ಹೆಂಗೆ ರಿವ್ಯೂಸ್ ಎಲ್ಲ? ಅನ್ಎಕ್ಸ್ಪೆಕ್ಟೆಡ್. ಅಲ್ಲ, ನೀ ಚೆನ್ನಾಗಿ ಮಾಡಿದ್ಯಾ.
ಅಲ್ಲಿ ಆಕ್ಚುಲಿ ರಮೇಶ್ ಸರ್ ಅವ್ರು ಹೇಳಿದ ತಕ್ಷಣ ನನಗೊಬ್ಬಳು ಫ್ರೆಂಡ್ ಗ್ಯಾಪ್ನ ಬಂದ್ಲು. ನನಗಂತೂ ಇವಾಗ ಒಳ್ಳೆ ಗ್ಯಾಪ್ನ ಇಟ್ಕೊಂಡು ಹೇಳೋಣ. ಅನುಶ್ರೀ ಅದ್ ನೀನೆ. ನನಗೆ ಹೇಳ್ತಿರ ನೋಡಿ ಮೇಡಮ್. ವಾ ವಾ ವಾ, ಕಳ್ಳಿ ಕಳ್ಳಿ ಕಳ್ಳಿ. ಇಲ್ಲ ಅದ್ ನೀವಲ್ಲ. ನಾನಲ್ಲ ತಾನೆ. ನೀವಲ್ಲ. ಈಗ ಅಮೃತ, ಎಲ್ಲಾ ವಿಷಯ ತುಂಬಾ ಚೆನ್ನಾಗಿತ್ತು. ಫ್ಲಾಶ್ ಬ್ಯಾಕ್ ಹೋದ್ರೆ ಆ ಇಳ್ಕಲ್ ಸೀರೆ ಬಗ್ಗೆ ಹೇಳಿದ್ವಿ, ನೆನಪಿದ್ಯಾ? ನೀನ್ ಹೇಳಿದ್ರೆ ಅದನ್ನ ಹಾಕೊಂಡ್ ನಂಗೆ ನಡಿಯಕ್ಕೆಲ್ಲ ತುಂಬಾ ಕಷ್ಟ ಅಂತ ಹೇಳಿ, ಆ ಇಳ್ಕಲ್ ಸೀರೆ ಹಾಕಿ ಓಕೆನಾ, ಅದನ್ನ ಎಷ್ಟು ಗ್ರೇಸ್ಫುಲ್ ಆಗಿ ನಡಿಬೇಕು, ಹೇಗೆ ಪರ್ಫಾರ್ಮ್ ಮಾಡ್ಬೇಕು ಅಂತ ತೋರ್ಸ್ಕೊಟ್ಟಂತ ಇಳ್ಕಲ್ ಸೀರೆ ಓನರ್ ಪ್ರೇಮ ಮೇಡಮ್ ಇಲ್ಲಿದ್ದಾರೆ ಅಲ್ವಾ? ಏನು ಏನು ಇನ್ನೇನು ಹೇಳಿಲ್ಲ. ಆಕ್ಷನ್ ಇಲ್ಲ, ಅದಕ್ಕಿಂತ ಮುಂಚೆನೆ ರಿಯಾಕ್ಷನ್ ಕೊಟ್ಬಿಡ್ಲಿ. ಏನ್ ಹೇಳಕ್ ಬಂದೆ ನಾನು? ಇವಾಗ ಅವ್ರು ತೋರಿಸ್ತಾರೆ ಅಂತ ಫೀಲಿಂಗ್ ಬರ್ತಿದೆ ನನಗೆ. ಕರೆಕ್ಟ್, ಶಿ ಇಸ್ ರೈಟ್. ಇಳಕಲ್ ಸೀರೆ ಓನರು ಒಂದೆರಡು ಹೆಜ್ಜೆ ನಮ್ಗಾಗಿ ಹಾಕಿ ಅದನ್ನ ನಿಮಗ್ ತೋರಿಸ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಮ್ಯಾಮ್. ಅಭಿಮಾನಿಗಳ ಕೋರಿಕೆ ಮೇರೆಗೆ ಎರಡೇ ಎರಡು ಸ್ಟೆಪ್ಪು. 3, 2, 1 ಮ್ಯೂಸಿಕ್. ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ನದಿ. ಮ್ಯಾಮ್, ಆನ್ ಅ ವೆರಿ ಸೀರಿಯಸ್ ನೋಟ್, ಈ ಹಾಡು ಬಂದು ಎಷ್ಟು ವರ್ಷ ಆಗಿರುತ್ತೆ? ಪ್ರೇಮ ಮ್ಯಾಮ್ ಕಣ್ಗಳು, ಆಮೇಲೆ ಐಬ್ರೋಸ್ ಪರ್ಫಾರ್ಮೆನ್ಸ್, ಒಬ್ಬ ದೇವ್ರೆ. ನನಗೆ ಗೊತ್ತಿರೋ ಪ್ರಕಾರ 25 to 26 ಇಯರ್ಸ್ ಆಗಿರುತ್ತೆ ಮ್ಯಾಮ್ ಈ ಸಾಂಗ್ ಬಂದು. ಅಷ್ಟು ವರ್ಷಗಳ ನಂತರ ಕೂಡ ಇವತ್ತಿಗೂ ಕೂಡ ಅಷ್ಟೇ ಹಸರಾಗಿ ಪರ್ಫಾರ್ಮ್ ಮಾಡ್ತಿದಾರೆ ಅಂದ್ರೆ ಮಹಾನಟಿ ಪ್ರೇಮ ಮ್ಯಾಮ್. ನಿಜವಾಗ್ಲು ಒಳ್ಳೆ ಚಪ್ಪಾಳೆ ಪ್ರೇಮ ಮ್ಯಾಮ್ಗೆ. ನಟಿಯರೇ, ನಿಮ್ಮೆಲ್ಲರಿಗಾಗಿ ಒಂದು ಗುಡ್ ನ್ಯೂಸ್ ಇದೆ. ವೈಟ್ ಗೋಲ್ಡ್ ವತಿಯಿಂದ ಮಹಾ ನಟಿ ವಿಜೇತರಿಗೆ ಸಿಗಲಿದೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು. ನಿಮ್ಮ ಚಿನ್ನವನ್ನ ಮಾರಲು ಇದೆ ಒಳ್ಳೆ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಗೆ ಸಂಪರ್ಕಿಸಿ.